Hello everyone, welcome to the semester first educational technology class. I hope all of you are fine. Okay, take care about yourself. So this is the first class about educational technology from my side. Let's discuss about in this video about meaning of educational technology. ಎಲ್ರಿಗೂ ಮತ್ತೊಮ್ಮೆ ಶೈಕ್ಷಣಿಕ ತಂತ್ರಜ್ಞಾನ ಎಂಬ ತರಗತಿಗೆ ಸ್ವಾಗತವನ್ನು ಕೋರ್ತಾ ಮೊದಲನೇದು ಶೈಕ್ಷಣಿಕ ತಂತ್ರಜ್ಞಾನದ ಅರ್ಥವನ್ನು ಇವತ್ತು ಚರ್ಚೆ ಮಾಡೋಣ ಈ ವಿಡಿಯೋದಲ್ಲಿ. ಮೊದಲಿಗೆ ಇದರ ಇತಿಹಾಸವನ್ನು ನೋಡೋಣ, ಹೇಗೆ ಇದು ಬೆಳೆದು ಬಂತು ಶೈಕ್ಷಣಿಕ ತಂತ್ರಜ್ಞಾನ ಅನ್ನುವಂಥದ್ದು ಅಂತೇಳಿ. ಯಾಕೆಂದರೆ ಈ ಶೈಕ್ಷಣಿಕ ತಂತ್ರಜ್ಞಾನದ ವಿಷಯವನ್ನು ಅಥವಾ ಎಜುಕೇಷನಲ್ ಟೆಕ್ನಾಲಜಿ ಸಬ್ಜೆಕ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಿತ್ ರೆಸ್ಪೆಕ್ಟ್ ಟು ದ ಪ್ರೆಸೆಂಟ್ ಸೊಸೈಟಲ್ ನೀಡ್ಸ್. ಅಂದರೆ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಇವತ್ತು ಕೊಡುಗೆಗಳೇನು ಅಥವಾ ಅದರ ಅಗತ್ಯತೆಗಳೇನು ಅನ್ನೋದನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವು ಅದರ ಅರ್ಥವನ್ನು ಗ್ರಹಿಸಬೇಕಾಗತ್ತೆ. ಹಾಗಾಗಿ ಶೈಕ್ಷಣಿಕ ತಂತ್ರಜ್ಞಾನ ಎಂಬ ವಿಷಯದ ಮೂಲ ಎಲ್ಲಿಂದ ಬಂತು, ಹಾಗೆ ಅದರ ಇತಿಹಾಸವನ್ನು ಸ್ವಲ್ಪ ಹಿನ್ನೆಲೆಯನ್ನು ನೋಡೋಣ ಇವತ್ತು. ವಾಟ್ ಆ್ಯಕ್ಚುಲಿ ದ ಆರಿಜಿನ್ ಆ್ಯಂಡ್ ಹಿಸ್ಟ್ರಿ ಆಫ್ ಎಜುಕೇಷನಲ್ technology subject before going to the exact meaning of the subject educational technology. Educational technology in terms of terminology and structural composition may carry out two basic components. They are education and technology. ಸೊ ಶೈಕ್ಷಣಿಕ ತಂತ್ರಜ್ಞಾನ ಅಂತಕ್ಕಂಥದ್ದು ಆ ಪದ ಅಥವಾ ಏನು ಶೀರ್ಷಿಕೆ ಇದೆ, ಸೊ ಅದು ಆ್ಯಕ್ಚುಲಿ ಎರಡು ಪ್ರಮುಖವಾಗಿರ್ತಕ್ಕಂಥ ಘಟಕಾಂಶಗಳಿಂದ ಕೂಡಿದೆ, ಎಜುಕೇಷನ್ನು ಮತ್ತು ತಂತ್ರಜ್ಞಾನ ಅನ್ನುವಂಥದ್ದು. ವಿ ಆರ್ ಫೋಕಸಿಂಗ್ ಹಿಯರ್ ಮೋರ್ ಆನ್ ದ ಎವಲ್ಯೂಷನರಿ ನೇಚರ್ ಆಫ್ ದ ಸೆಕೆಂಡ್ ಕಾಂಪೊನೆಂಟ್. ದಟ್ ಮೀನ್ಸ್ ವಿ ಹ್ಯಾವ್ ಟು ಫೋಕಸ್ ರಾದರ್ ದೆನ್ ಎಜುಕೇಷನ್, ವಿ ಆರ್ ಫೋಕಸಿಂಗ್ ಮೋರ್ ಆನ್ ಇನ್ ದಿಸ್ ಸಬ್ಜೆಕ್ಟ್ the technological advancement. That is second component is called as technology. ಅಂದರೆ ತಂತ್ರಜ್ಞಾನಕ್ಕೆ ಹೆಚ್ಚು ನಾವು ಇಲ್ಲಿ ಗಮನವನ್ನು ಕೇಂದ್ರೀಕರಿಸಬೇಕು. ಅಂದರೆ ಅದರ ಯಾವ ರೀತಿ ಬದಲಾವಣೆ ಆಗ್ತಾ ಬಂತು, ಅಭಿವೃದ್ಧಿ ಆಗ್ತಾ ಬಂತು, ಕ್ರಾಂತಿ ಆಗ್ತಾ ಬಂತು ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಸೊ ಆ್ಯಸ್ ಅ ಸಬ್ಜೆಕ್ಟ್ ಹ್ಯಾಸ್ ಇಟ್ ಸೋಲ್ ಕನ್ಸರ್ನ್ ವಿತ್ ದ ಟಾಸ್ಕ್ ಐಡೆಂಟಿಫೈಯಿಂಗ್ ದ ಮೋಸ್ಟ್ ಸೂಟಬಲ್, appropriate and developed technology, both hardware and software, for serving educational needs and purposes of the students and the society at a particular time and place. ಖಂಡಿತವಾಗೂ ತಂತ್ರಜ್ಞಾನ ಯಾವ ರೀತಿ ಬದಲಾವಣೆ ಆಯಿತು ಅಂತ ನಾವು ಇಂದಿನಿಂದ ನೋಡ್ಕೊಳ್ತಾ ಬಂದರೆ, ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಶೈಕ್ಷಣಿಕ ಅಗತ್ಯತೆಗಳನ್ನು ಪೂರೈಸೋದ್ರ ಸಲುವಾಗಿ ಆ ಒಂದು ಕಾಲಘಟ್ಟದಲ್ಲಿ, ಆ ಒಂದು ಸಮಯದಲ್ಲಿ ಅಥವಾ ಸ್ಥಳದಲ್ಲಿ ಆಗಿರ್ತಕ್ಕಂಥ ಏನು ಏರಿಯಾ ವೈಸ್ ತೊಗೊಳ್ಬೋದು. ವೆನ್ ಯು ಆರ್ ಕನ್ಸಿಡರಿಂಗ್ ಏರಿಯಾ ವೈಸ್ or that particular period, what we can say, the time period, how it is changed, so how it is developed depending upon the what the educational requirements at that particular period. ಅಂದರೆ ಆ ಒಂದು ಕಾಲಘಟ್ಟಕ್ಕೆ, ಆ ಒಂದು ಸ್ಥಳಕ್ಕೆ ಸೀಮಿತ ಆಗೋ ರೀತಿ ಅಲ್ಲಿ ಶೈಕ್ಷಣಿಕ ಅಗತ್ಯತೆಗಳೇನಿದ್ವು ಮತ್ತು ವಿದ್ಯಾರ್ಥಿಗಳ ಉದ್ದೇಶಗಳೇನು ಒಳಗೊಂಡಿದ್ರು ಅನ್ನೋದನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡ್ರೆ ಈ ತಂತ್ರಜ್ಞಾನ ಬದಲಾಗ್ತಾ ಬಂತು ಮತ್ತು ಅಭಿವೃದ್ಧಿ ಆಗ್ತಾ ಬಂತು ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. It is a matter of no secret that there has been continuous shift in the nature of the use of technologies, means and measures for improving the process and products of education, depending upon the type of excellence attended by the members of the society and communities all over the globe in terms of scientific, philosophical, psychological and technological progress ಆ್ಯಂಡ್ ಅಡ್ವಾನ್ಸಸ್. ಎಸ್, ಖಂಡಿತವಾಗೂ. ಅಂದರೆ ಇದರ ಅರ್ಥ ಏನು ಇಲ್ಲಿ ಅಂತಂದರೆ, ನಾವು ತಂತ್ರಜ್ಞಾನ ಯಾಕೆ ಬದಲಾಗ್ತಾ ಇದೆ, ಆ ಟೆಕ್ನಾಲಜಿಕಲ್ ಮೀನ್ಸ್ ಏನಿದೆ ಅಂದರೆ ತಾಂತ್ರಿಕತೆಯಿಂದ ಕೂಡಿರ್ತಕ್ಕಂಥ ಆ ವಿಧಾನಗಳೇನಾಗಿರ್ಬೋದು ಅಥವಾ ಆ ದಾರಿಗಳೇನಾಗಿರ್ಬೋದು, ಆ ಕ್ರಮಗಳೇನಾಗಿದ್ದಾವೆ, ಅವೆಲ್ಲವೂ ಕೂಡ ಅದರ ಉತ್ಪನ್ನ ಮತ್ತು ಪ್ರಕ್ರಿಯೆ ಎರಡರಲ್ಲೂ ಕೂಡ ನಾವು ಬದಲಾಗಿದ್ದನ್ನು ನೋಡ್ತೀವಿ. ಹೇಗೆ ಶಿಕ್ಷಣದ ಮೇಲೆ ಪ್ರಭಾವವನ್ನು ಬೀರ್ತವೆ. ಸೊ ಖಂಡಿತವಾಗೂ ಸೊ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಯಾಕೆ ಅಂದರೆ ಅಲ್ಲಿ ಇರ್ತಕ್ಕಂಥ ಅಂದರೆ ಏನಿದೆ, ಸೊ ವರ್ಲ್ಡ್ ವೈಡಲ್ಲಿ ನಾವು ತೆಗೆದುಕೊಂಡಾಗ ಜಾಗತಿಕ ಮಟ್ಟದಲ್ಲಿ ಏನು ವೈಜ್ಞಾನಿಕವಾಗಿ, ಒಂದು ತಾತ್ವಿಕವಾಗಿ, ಮನೋವೈಜ್ಞಾನಿಕ, ಇವೆಲ್ಲವೂ ಕೂಡ ಏನೆಲ್ಲ ಬದಲಾವಣೆ ಆಗ್ತಾ ಬಂತು. ಸೊ ಖಂಡಿತವಾಗೂ ಸೊ ವೆನ್ ವಿ ಆರ್ ಕಮಿಂಗ್ ಫ್ರಮ್ ದ ಲಾಸ್ಟ್ 10 years or 50 years or 100 years, when you are going through that, so lots of changes
occurs every 10 years. Now onwards, it is every 5 years there is a lots of changes with respect to the scientific advancements. ಬಿಕಾಸ್ ಇಟ್ ಇಸ್ ಅನ್ ಡಿಜಿಟಲ್ ಎರಾ, ಇಸಂಟ್ ಇಟ್? ಹಾಗಾಗಿ ನಾವು ಅದರ ಹಿನ್ನೆಲೆಯನ್ನು ಏನು 100 ಇಯರ್ಸ್ ಬ್ಯಾಕ್ ಹೋದಾಗ ಸ್ಲೋ ಪ್ರೋಗ್ರೆಸ್, ನಾವು ಕಂಪ್ಯಾರಿಸನ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಕನ್ಸಿಡರ್ 100 ಇಯರ್ಸ್ ಒನ್ಸ್ ಏನೆಲ್ಲ ಮೇಜರ್ ಚೇಂಜಸ್ ಆಗಿದೆ ಅಂತ. ಯಾವಾಗ ನಾವು 19ನೇ ಶತಮಾನಕ್ಕೆ 20ನೇ ಶತಮಾನಕ್ಕೆ ಕಾಲಿಟ್ವ, ಈಗ 21ನೇ ಶತಮಾನದಲ್ಲಿದ್ದೀವಿ. ಅಂದರೆ 20th ಸೆಂಚುರಿನಲ್ಲಿ ಡ್ರಾಸ್ಟಿಕ್ ಚೇಂಜಸ್ ಆಗಿಬಿಡ್ತು. ಅಲ್ಲಿ ನಾವು ಎವ್ರಿ 10 ಇಯರ್ಸ್ ಒನ್ಸ್ ತಗೊಳ್ಳೋ ಅಂಥ ಕಾಲನೇ ಬಂದೋಗ್ಬಿಡ್ತು. ಬಟ್ ಅದಕ್ಕೆ ಅರ್ಲಿಯರ್ ಬಿಫೋರ್ ದ್ಯಾಟ್ ಎಲ್ಲರೂ ಕೂಡ ಒಂದು 50 ಇಯರ್ಸ್ ಅಥವಾ ಸೆಂಚುರೀಸನ್ನೇ ಕಂಪ್ಯಾರಿಸನ್ ಮಾಡಲಿಕ್ಕೆ ತೆಗೆದುಕೊಂಡ್ರು. ಬಿಕಾಸ್ ಅವಾಗ ಅಷ್ಟೊಂದು ಅಡ್ವಾನ್ಸ್ಮೆಂಟ್ ಇಲ್ಲ. ಬಟ್ ಇಟ್ಸ್ ಕೀಪ್ಸ್ ಆನ್ ಚೇಂಜಿಂಗ್. ಸೊ ಫಿಲಾಸಫಿಕಲ್ ವೇ, ಸೈಕಲಾಜಿಕಲ್ ಥಿಯರೀಸ್, ಲಾಸ್ ಆಗಿರ್ಬೋದು, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗಿರ್ಬೋದು, ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಆಗಿರ್ಬೋದು. ಸೊ ಸಾಕಷ್ಟು ಬದಲಾವಣೆಗಳು ಕೂಡ ಅದು ಆ ಹಿನ್ನೆಲೆಯಲ್ಲಿ ಶಿಕ್ಷಣ ಕೂಡ ಬದಲಾಗ್ತಾ ಬಂತು ಅನ್ನೋ ದೃಷ್ಟಿಯನ್ನು ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈಗ ಯಾವ ಎರಾದಲ್ಲಿದ್ದೀವಿ? ಡಿಜಿಟಲ್ ಎರಾ. ಇವತ್ತಿರೋದು ನಾಳೆ ಇರಲ್ಲ, ನಿಮಗೆ ಗೊತ್ತಿದೆ. ಸೋ ಮಚ್ ಆಫ್ ಥಿಂಗ್ ಇಟ್ಸ್ ಗೋಯಿಂಗ್ ಇನ್ ಎವ್ರಿ ಇಯರ್, ಡ್ರಾಸ್ಟಿಕ್ ಚೇಂಜ್. ಈಗ ನಾವು 10 ಇಯರ್ಸ್ ಒನ್ಸ್ ಅನ್ನೋದಕ್ಕಿಂತನೂ ಪ್ರತಿ ವರ್ಷ ಕೂಡ ನಾವು ಪ್ರೋಗ್ರೆಸ್ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ದರ್ ಇಸ್ ಎ ಡ್ರಾಸ್ಟಿಕ್ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ದ ಸೋ ಮೆನಿ ಅದರ್ ಆಸ್ಪೆಕ್ಟ್ಸ್ ಆಫ್ ದ ಸೊಸೈಟಿ. ಅಂದರೆ ಸಾಮಾಜಿಕ ದೃಷ್ಟಿಕೋನದಲ್ಲಿ ಅದರದೇ ಆದ ಅಂಶಗಳನ್ನು ಗಮನಿಸಿದಾಗ ಸಾಕಷ್ಟು ಬದಲಾವಣೆಗಳನ್ನು ನೋಡ್ತಾ ಹೋಗ್ತಿದ್ದೀವಿ. ಪ್ರತಿ ವರ್ಷನ ನೋಡ್ರಿ, ಈ ವರ್ಷ ಹೋದ ವರ್ಷ ಹೇಗಿದ್ವಿ? ಪ್ಯಾಂಡಮಿಕ್ ಸಿಚುಯೇಷನ್, isn't it? It's every year it's going to change. Worldwide or globally we have to think, isn't it? This is a good example, pandemic situation what we are facing. Hope so ಮುಂದಿನ ದಿನಗಳಲ್ಲಿ ಬದಲಾಗಲಿ ಅಂತ. ಈ ಒಂದು ನೋಡಿದಾಗ ನಾವು ಖಂಡಿತವಾಗೂ ವರ್ಷಕ್ಕೂ ನಾವು ಕಂಪ್ಯಾರಿಸನ್ನು ನೋಡ್ತಾ ಇರ್ಬೋದು. ಅದಕ್ಕೆ ತಕ್ಕನಂಗೆ ಶಿಕ್ಷಣದ ವ್ಯವಸ್ಥೆ ಕೂಡ ಬದಲಾಗ್ತಾ ಹೋಗ್ತಿದೆ. ಸೊ ನೀವೇ ಅಂದ್ಕೊಂಡ ಹಾಗೆ ನೀವು ಈ ಸ್ಥಿತಿನಲ್ಲಿ ನಾವು B.Ed ಕೋರ್ಸನ್ನು ಕಲಿತೀವಿ, ಪ್ರಾರಂಭ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅನಿಸುತ್ತೆ. ಸೊ ಬಟ್ ವಿ ಆರ್ ಫೇಸಿಂಗ್ ದಟ್ ಮೋಡ್ ಆಫ್ ಎಜುಕೇಷನ್. So that's what we are saying, advancement of the technology due to the because of societal needs. ಅಂದರೆ ಆ ಕಮ್ಯುನಿಟಿನಲ್ಲಿ ಇರ್ತಕ್ಕಂಥವ್ರು ಏನೆಲ್ಲ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ತಾರೆ, ವಾಟ್ ದೇ ರಿಕ್ವೈರ್ ಅಟ್ ಪ್ರೆಸೆಂಟ್ ಸಿಚುಯೇಷನ್ ಅನ್ನೋಂಥದ್ರ ಆಧಾರದ ಮೇಲೆ ಬದಲಾವಣೆ ಆಗ್ತಾ ಹೋಗುತ್ತೆ ಅನ್ನೋವಂಥ ಅಂಶವನ್ನು ಗಮನಿಸ್ಬೋದು ನಾವಿಲ್ಲಿ. ಓಕೆ, this is why we can witness a continual shift in the modes and means of educational technology. ಈಗೆಲ್ಲ ಹೇಳಿದಾಗೆ ಆ ದೃಷ್ಟಿಕೋನದಲ್ಲಿ ನಾವು ಕಂಟಿನ್ಯೂಯಲ್ ಶಿಫ್ಟ್ ಅಂದರೆ ಏನು ಹಿಂದಿತ್ತು ಅದನ್ನು ಹೊರತುಪಡಿಸಿ ಮುಂದಕ್ಕೆ ಬೇರೆ ಬೇರೆ ವಿಧಾನ ಮತ್ತು ದಾರಿಗಳ ಮೂಲಕ ಶೈಕ್ಷಣಿಕ ತಂತ್ರಜ್ಞಾನ ಅಂತಕ್ಕಂಥ ವಿಷಯ ಬದಲಾಗ್ತಾ ಹೋಗ್ತಾ ಇದೆ. ಸೊ ಆ್ಯಸ್ ಎ ಎಜುಕೇಷನಲ್ ಟೆಕ್ನಾಲಜಿ, ಡಿಪೆಂಡಿಂಗ್ ಅಪಾನ್ ದ ಸರ್ಕಮ್ಸ್ಟೆನ್ಸಸ್, ಡಿಪೆಂಡಿಂಗ್ ಅಪಾನ್ ದ ಆಲ್ ದೀಸ್ ಡ್ರಾಸ್ಟಿಕ್ ಚೇಂಜಸ್, ಎವ್ರಿ ಇಯರ್ ಆರ್ ವಿ ಕ್ಯಾನ್ ಸೇ ಎವ್ರಿ ಪೀರಿಯಡ್ ಇಟ್ಸ್ ಚೇಂಜಿಂಗ್. ಸೊ ಶಿಫ್ಟ್ ಆಗ್ತಾನೆ ಇದೆ. ಇದೇ ಶೈಕ್ಷಣಿಕ ತಂತ್ರಜ್ಞಾನ ಅಂತ ಹೇಳಕ್ಕೆ ಬರೋದಿಲ್ಲ. ಇಟ್ಸ್ ಕೀಪ್ಸ್ ಆನ್ ಚೇಂಜಿಂಗ್, ಬೀಯಿಂಗ್ ಯೂಸ್ಡ್ ಫಾರ್ ಸರ್ವಿಂಗ್ ದ ಕಾಸ್ ಆಫ್ ಎಜುಕೇಷನ್ ಇನ್ ಡಿಫ್ರೆಂಟ್ ಪೀರಿಯಡ್ಸ್ ಆಫ್ ಹ್ಯೂಮನ್ ಹಿಸ್ಟ್ರಿ ಆ್ಯಂಡ್ ಸಿವಿಲೈಸೇಷನ್. ಅಂದರೆ ನಾವು ಹೇಗೆ ನಾಗರಿಕತೆಗಳನ್ನು ನೋಡ್ತಾ ಬಂದ್ರಿ, ಹಿಂದಿನಿಂದನೂ ನೋಡ್ತಾ ಇದ್ದೀವಿ. ನಾಟ್ ಫ್ರಮ್ ದಿಸ್ ಐ ಥಿಂಕ್ ಲಾಸ್ಟ್ 100 ಇಯರ್ಸ್ ಆರ್ 200 ಇಯರ್ಸ್. ಏನು ನೀವು ಮೊದಲಿಗೆ ಗಮನಿಸ್ತಾ ಹೋದಾಗೆ ನಮ್ಮ ಇತಿಹಾಸದ ಪುಟಗಳನ್ನು ತಿರುವು ಹಾಕಿದಾಗ ನಮ್ಮ ನಾಗರಿಕತೆಯಿಂದ ಹಿಡಿದು ಅದು ಇತಿಹಾಸವನ್ನು ನೋಡಿದಾಗ ಅಲ್ಲಿಂದನೂ ಇಲ್ಲಿವರೆಗೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ನೋಡ್ತಾ ಬಂದಿದ್ದೀವಿ ಅನ್ನುವಂಥದ್ದು. ಸೊ ಇನ್ ದ ಅರ್ಲಿ ಪೀರಿಯಡ್ ಆಫ್ ಹ್ಯೂಮನ್ ಹಿಸ್ಟ್ರಿ ಅಂದರೆ ಪ್ರಾರಂಭದಲ್ಲಿ ಪುರಾತನ ಕಾಲ ಅಂತ ನೀವೇನು ತಗೊಳ್ತೀರಾ, ಇತಿಹಾಸದ ಪುಟಗಳನ್ನು ತೆಗೆದು ಹಾಕಿದಾಗ ಹೇಗಿತ್ತು ನಮ್ಮ ಅಡ್ವಾನ್ಸ್ಮೆಂಟ್ ವಿತ್ ರಿಲೇಟೆಡ್ ಟು ದ ಟೆಕ್ನಾಲಜಿಕಲ್ ಆಸ್ಪೆಕ್ಟ್ಸ್. ಅಂದರೆ ಅಲ್ಲಿ ನಾನು ಬರೀ ವಿತ್ ರಿಲೇಟೆಡ್ ಟೆಕ್ನಾಲಜಿ ಐ ಆಮ್ ಕನೆಕ್ಟಿಂಗ್ ಓನ್ಲಿ ಫಾರ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಎಜುಕೇಷನ್. ನೀವು ಮೊದಲೆಲ್ಲ ಇತಿಹಾಸ ಓದಿದಾಗ ಅದರ ಆಲ್ ಅದರ್ ಆಸ್ಪೆಕ್ಟ್ಸನ್ನು ನೋಡಿದ್ದೀರಾ. But more the technological side I am thinking and I am focusing more here in this class with regarding to the education point of view ಅನ್ನೋವಂಥದ್ದನ್ನು ಮಾತ್ರ ಇಲ್ಲಿ ಗಮನಿಸಬೇಕಾಗತ್ತೆ. ಏನು ಪುರಾತನ ಕಾಲದಲ್ಲಿ ನಾವು ತೆಗೆದುಕೊಂಡಾಗ ವಿತ್ ಅಡ್ವೆಂಟ್ ಆಫ್ ರೈಟಿಂಗ್ಸ್ ಆಸ್ ದ ಮೀನ್ಸ್ ಆ್ಯಂಡ್ ಮೆಟೀರಿಯಲ್ಸ್ ಆಫ್ ಕಮ್ಯುನಿಕೇಷನ್. ಅಂದರೆ ಮೊದಲಿಗೆ ಹೇಗಿತ್ತು, ನಾವು ಹೇಗೆ ಬರವಣಿಗೆ ಅನ್ನುವಂಥದ್ದು ಆಯಿತು ಪುರಾತನ ಕಾಲದಲ್ಲಿ ತೆಗೆದುಕೊಂಡಾಗ, ಶಿಕ್ಷಣ ಹೇಗಿತ್ತು ಅಥವಾ ಅಲ್ಲಿ ಯಾವ ರೀತಿ ಅದನ್ನು ದಾಖಲಿಸ್ತಿದ್ರು ಅನ್ನೋವಂಥ ಅಂಶವನ್ನು ಗಮನಿಸಿದಾಗ, ಲೈಕ್ ರೈಟಿಂಗ್ ಆನ್ ದ ಲೀವ್ಸ್ ಆ್ಯಂಡ್ ಟ್ರೀ ಟ್ರಂಕ್ಸ್ ಹೇಗಿತ್ತು ಬರವಣಿಗೆ ಮೊದಲಿಗೆ. ಸೊ ತಾಳೆ ಗರಿ ಅಂತ ನೀವು ಕೇಳಿರ್ಬೋದು, ಅದು ನಮಗೆ ಗೊತ್ತಾಗಿರೋದು.
ಅಥವಾ ಮರದ ತೊಗಟೆ ಇರ್ತಲ್ಲ ಟ್ರಂಕ್ಸ್, ಅವುಗಳ ಮೇಲೆ ನಾವು ನಮ್ಮ ಸಂಖ್ಯಾ ಪದ್ಧತಿ ಆಗಿರ್ಬೋದು ಅಥವಾ ಅಕ್ಷರಗಳನ್ನು ಆಗಿರ್ಬೋದು, ಇತಿಹಾಸ ಓದೋರಿಗೆ ಗೊತ್ತಿದೆ ಅದರ ಯಾವ ರೀತಿ ಬರವಣಿಗೆಯನ್ನು ಮಾಡ್ತಿದ್ರು. ಅಲ್ಲಿ ಎನ್ಗ್ರೇವಿಂಗ್ ಆನ್ ಮೆಟಲ್ಸ್ ಆ್ಯಂಡ್ ರಾಕ್ಸ್ ಅಂತ. ನೀವು ಇತಿಹಾಸ ಎಷ್ಟು ವರ್ಷದ ಪುರಾತನ ಅಂತ ಹೇಳಬೇಕು ಅಂದರೆ ಇವೆಲ್ಲ ಉಪಯೋಗಿಸ್ತೀರ ನೀವು, ಮೆಟಲ್ಗಳನ್ನು ಆಧಾರ ಗ್ರಂಥಗಳು ಅಂತ ಏನು ಕರಿತೀರಾ ಅದರ ಆಧಾರದ ಮೇಲೆ. ಸೊ ಅವುಗಳನ್ನು ತೆಗೆದುಕೊಂಡು ಅದರ ಆಧಾರದ ಮೇಲೆ ಎಷ್ಟು ಪುರಾತನವಾಗಿರ್ತಕ್ಕಂಥ ಇತಿಹಾಸವನ್ನು ಈ ವಸ್ತು ಅಥವಾ ಆ ಪ್ರದೇಶ ಇನ್ನೇನೋ ನೀವು ಅದರ ಬಗ್ಗೆ ಗಮನವನ್ನು ಚೆಲ್ಲಬಹುದಾಗಿರ್ತದೆ. ಸೊ ಹಿಂದೆ ಅದು ಇರ್ತಿತ್ತು, ಇವೆಲ್ಲವುಗಳ ಮೇಲೆ ಮಾರ್ಕಿಂಗ್ ಅವ್ರದ್ದೇ ಕೋಡಿಂಗ್ ಸಿಸ್ಟಮಲ್ಲಿ ಬರೀತಿದ್ರು. ಬಟ್ ದಟ್ ಇಸ್ ವೇ ಆಫ್ ಗೆಟಿಂಗ್ ಎನ್ ಇನ್ಫರ್ಮೇಷನ್ ಆರ್ ಗೆಟಿಂಗ್ ಏನು ಒನ್ ಜನರೇಷನ್ ಟು ಅನದರ್ ಜನರೇಷನ್ಗೆ ಅವರು ಕ್ಯಾರಿ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಿದ್ದು. ದಟ್ಸ್ ವಾಟ್ ದಟ್ ಡ್ಯೂರಿಂಗ್ ದಟ್ ಪೀರಿಯಡ್ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಎಜುಕೇಷನ್ ಸಿಸ್ಟಮ್. ಆ್ಯಂಡ್ ದೆನ್ ಯೂಸ್ ಆಫ್ ದ ಸಮ್ ಟೈಪ್ ಆಫ್ ಪೇಪರ್ ಆ್ಯಂಡ್ ಇಂಕ್ ಮೆಟೀರಿಯಲ್ provided the next breakthrough in the use of writing technology for teaching and learning. ಅಲ್ಲಿಂದ ಪ್ರಾರಂಭ ಆಗಿದ್ದು ಎಲ್ಲಿವರೆಗೂ ಬಂತು, ಬರವಣಿಗೆ ಪೇಪರನ್ನು ಕಂಡುಹಿಡಿದ್ರು. ಸೊ ಅಲ್ಲಿವರೆಗೂ ಅದರ ಮೇಲೇ ಬರಿತಾ ಇದ್ರು. ನಂತರ ಪೇಪರ್ ಬಂತು. ಪೇಪರ್ ಬಂದ ತಕ್ಷಣ ಎಲ್ಲಿ ಇಂಕ್ ಪ್ರೊಡ್ಯೂಸನ್ ಮಾಡೋದು ಕಲಿತರು. ಸೊ ಅವಾಗ ಪೇಪರ್ ಮೇಲೆ ಬರವಣಿಗೆ ರೈಟಿಂಗ್ ಅಂದರೆ ಕಮ್ಯುನಿಕೇಷನ್ ಪರ್ಪಸ್ಸಲ್ಲಿ ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆ ಪ್ರಾರಂಭದ ಇತಿಹಾಸವನ್ನು, ಪುರಾತನ ಇತಿಹಾಸವನ್ನು ತೆಗೆದಾಗ ನಾವು ಗಮನ ಚೆಲ್ಲಬಹುದಾಗಿರ್ತಕ್ಕಂಥ ಅಂಶಗಳು ಅಂದರೆ ಅದು ಪ್ರಮುಖವಾಗಿರ್ತಿತ್ತು. ಸೊ ಅಲ್ಲಿಂದ ಪ್ರಾರಂಭ ಆಗಿದ್ದು ಪೇಪರ್ ತನಕ ಬಂತು. ಇದು ಪುರಾತನ ಇತಿಹಾಸದಲ್ಲಿ. ಟೆಕ್ನಾಲಜಿ ಬದಲಾಯಿತು ಅಂದರೆ ಹೊಸ ನವೀನತೆಯನ್ನು ಕಂಡುಕೊಂಡ್ರು. ಯಾವ ರೀತಿ ಮಾಹಿತಿ ಪೇಪರಲ್ಲಿ ಬರೆಯುವಂಥದ್ದು, ಒಬ್ಬರಿಂದ ಒಬ್ಬರಿಗೆ ಮಾಹಿತಿ ರವಾನೆ ಮಾಡುವಂಥದ್ದು ಅಥವಾ ಅದನ್ನು ದಾಖಲಿಸ್ತಕ್ಕಂಥ ಅಂಶ ಕಲಿಕಾ ಮತ್ತು ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆಯಲ್ಲಿ ನಾವು ತಾಂತ್ರಿಕತೆಯನ್ನು ನೋಡ್ಬೋದು. ನವೀನತೆಯಿಂದ ಕೂಡಿರ್ತಕ್ಕಂಥ ಅಂಶಗಳನ್ನು ಅವರು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಅಂಥೇಳಿ. ಅದಾದರೆ ತದನಂತರ ದ ಯೂಸ್ ಆಫ್ ರೈಟಿಂಗ್ ಆ್ಯಂಡ್ ಪ್ರಿಂಟಿಂಗ್ ಟೆಕ್ನಾಲಜಿ ದೆನ್ ಟುಕ್ ಇಟ್ಸ್ ನೆಕ್ಸ್ಟ್ ಲೀವ್. ಎಸ್ ಅಫ್ಕೋರ್ಸ್ ಅದು ಒಂದು ಪೀರಿಯಡ್ ಅಥವಾ ಎರ ಅಂತ ತೆಗೆದುಕೊಂಡ್ರೆ ನಂತರ ಬರ್ತಕ್ಕಂಥದ್ದು ಪ್ರಿಂಟಿಂಗ್ ಟೆಕ್ನಾಲಜಿ. ಪೇಪರಲ್ಲಿ ದಾಖಲಿಸಿದ್ರು ನಿಜ, ಇಂಕ್ ಬಂತು. ಪ್ರಿಂಟಿಂಗ್ ಟೆಕ್ನಾಲಜಿ ಈಸ್ ಅನ್ ಡ್ರಾಸ್ಟಿಕ್ ಚೇಂಜ್. ಇಟ್ ವಿಲ್ ಬ್ರಿಂಗ್ಸ್ ಆನ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಅಂತಲೇ ಕರಿಬೋದು. ಅಂದರೆ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಬದಲಾವಣೆಗಳ ತಂದಿರ್ತಕ್ಕಂಥ ಎರ ಅಂದರೆ ಯಾವಾಗ ಮುದ್ರಣ ತಂತ್ರಜ್ಞಾನ ಬಂತು ಆ ಕಾಲದಿಂದ. ದಟ್ ಇಸ್ ಅನ್ ಡ್ರಾಸ್ಟಿಕ್ ಚೇಂಜ್ ಐ ಥಿಂಕ್. ಸೊ ಅದಕ್ಕೆ ನಾವು ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಅಂಶಗಳು ಯಾವುದು, ಚಾಕ್ ಬೋರ್ಡ್ ಅನ್ನೋವಂಥದ್ದು ಅಂಶ ಏನು ಬಂತು, ತರಗತಿ ಅನ್ನೋ ಒಂದು ಕಂಪ್ಲೀಟ್ ಪಿಕ್ಚರ್ 4 ಗೋಡೆ ಮಧ್ಯೆ ಒಂದು ಬೋರ್ಡ್ ಹಾಕ್ಕೊಂಡು ಅದರ ಮೇಲೆ ಬರೆದು ಎಲ್ಲ ವಿವರಣೆಯನ್ನು ಕೊಟ್ಟು ಮಕ್ಕಳಿಗೆ ಅವರಿಗೊಂದು ಫಾರ್ಮಲ್ ಎಜುಕೇಷನನ್ನು ತಂದ್ವಿ. ಸೊ ದ ಪ್ರಿಂಟಿಂಗ್ ಟೆಕ್ನಾಲಜಿ ಬ್ರಾಟ್ ಅ ಲಾಟ್ಸ್ ಆಫ್ ಚೇಂಜ್ ಇನ್ ಅವರ್ ಎಜುಕೇಷನ್ ಸಿಸ್ಟಮ್. ಲೈಕ್ ಚಾಕ್ ಬೋರ್ಡ್ಸ್, ಪಿಕ್ಚರ್ಸ್ ಆಗ್ಬೋದು, ಚಾರ್ಟ್ ಆಗ್ಬೋದು, ಮಾಡೆಲ್ಸ್, ಈಗ ಎಲ್ಲಿವರೆಗೂ ತೊಗೊಂಡು ಹೋಗ್ಬೋದು ನೀವು. ಹೌದಾ, 3D ಮಾಡೆಲ್ಸ್ ಕೂಡ ಬಂದಿದೆ ಪ್ರಿಂಟಿಂಗ್ ಆಗಿ. ಸೊ 2 ಡೈಮೆನ್ಷನಲ್ಲಿ ಇರುತ್ತೆ ಕೂಡ, ಬಟ್ ಇಟ್ ಅಪಿಯರ್ಸ್ ಲೈಕ್ ಎ 3D. ಸೊ ದ ಮ್ಯಾಪ್ಸ್, ಡಯಾಗ್ರಾಮ್ಸ್ ಆ್ಯಂಡ್ ಅದರ್ ಗ್ರಾಫಿಕ್ ಮೆಟೀರಿಯಲ್ಸ್ ಆಲ್ಸೋ ಕಮ್ಸ್ ಅಂಡರ್ ದಿಸ್. ಈ ಟೆಕ್ನಾಲಜಿ ಬಂದ ತಕ್ಷಣ ಹೊಸತನದಿಂದ, ಟೆಕ್ನಾಲಜಿ ಇನ್ ದ ಸೆನ್ಸ್ ನ್ಯೂ ವೇ ಆಫ್ ಪ್ರೆಸೆಂಟಿಂಗ್ ದ ಇನ್ಫಾರ್ಮೇಷನ್, ಅಂದರೆ ಹೊಸತನದಿಂದ ವಿದ್ಯಾರ್ಥಿಗಳ ಜೊತೆಗೆ ಮಾಹಿತಿಯನ್ನು ರವಾನೆ ಮಾಡುವಂಥದ್ದು ಅಥವಾ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಅಂಶವನ್ನು ನಾವು ಇಲ್ಲಿ ಗಮನಿಸ್ತೀವಿ. ಸೊ ಮುಂದಿನ ದಿನಗಳಲ್ಲಿ ಏನು ಬಂತು, ಲೇಟರ್ ಆನ್ ವಿತ್ ದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಇತಿಹಾಸ ಓದೋರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಎಲ್ಲಿ ಆಯಿತು, ಕ್ರಾಂತಿ ಆಯಿತು, ಸಾಕಷ್ಟು ಬದಲಾವಣೆಗಳು ಸೊಸೈಟಿನಲ್ಲಿ ಆಗ್ತಾ ಬಂತು. ಒಂದು ಸಮಾಜದಲ್ಲಿ ತುಂಬ ಡ್ರಾಸ್ಟಿಕ್ ಚೇಂಜ್ ಆಗಿದ್ದ ಎರ ಅಂದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಾಗ. ಸೊಸೈಟಿನಲ್ಲಿ ಚೇಂಜ್ ಆದವು. ಖಂಡಿತವಾಗೂ ಎಜುಕೇಷನ್ ಮೇಲೆ ಅದು ಹೆಚ್ಚು ಪರಿಣಾಮವನ್ನು ಬೀರ್ತು. ಶಿಕ್ಷಣದ ವ್ಯವಸ್ಥೆಯಲ್ಲೂ ಕೂಡ ಸಾಕಷ್ಟು ರೀತಿಯಾಗಿರ್ತಕ್ಕಂಥ, ಸಾಕಷ್ಟು ಥರನಾಗಿರ್ತಕ್ಕಂಥ ಬದಲಾವಣೆಗಳನ್ನು ನಾವು ಗಮನಿಸ್ಕೊಂಡು ಬಂದಿರತಕ್ಕಂಥ ಅಂಶ. ದಿಸ್ ಇಸ್ ವಾಟ್ ಆ್ಯಕ್ಚುಲಿ ದ ಥಿಂಗ್, isn't it? Okay, so the later on technical advancement also, industrial development and technical advancements they will moved ಪ್ಯಾರಲಲಿ, ಅಂದರೆ ಜೊತೆಯಾಗೆ ಸಾಗಿರ್ತಕ್ಕಂಥ ಅಂಶಗಳು. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಿದ್ದೆ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟಿಂದ. ಆ್ಯಸ್ ರೇಡಿಯೋ, ಟೆಲಿವಿಷನ್, ಟೇಪ್ ರೆಕಾರ್ಡ್, ಫಿಲ್ಮ್ಸ್, ಟ್ರಾನ್ಸ್ಪರೆನ್ಸೀಸ್ ಎಕ್ಸೆಟ್ರಾ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್. ದೀಸ್ ಆರ್ ಎಕ್ಸಾಂಪಲ್ಸ್ ಬಿಕಾಸ್ ಆಫ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆ್ಯಂಡ್ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್. ಆ ಎರದಲ್ಲಿ ಸಾಕಷ್ಟು ಬಂತು. ಟೆಲಿವಿಷನ್ ಅನ್ನೋಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಒಂದು ಸಾಧನ ನೋಡ್ತೇವೆ ನಾವು. ಅದು ಕೂಡ ರೇಡಿಯೋ ಆಗಿರ್ಬೋದು, ಟೇಪ್ ರೆಕಾರ್ಡ್, ಸ್ಟೋರೇಜ್, ಇವೆಲ್ಲವೂ ಕೂಡ ಶಿಕ್ಷಣದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿರ್ತಕ್ಕಂಥ, ತಾಂತ್ರಿಕತೆಯಿಂದ ಕೂಡಿರ್ತಕ್ಕಂಥ ಉಪಕರಣಗಳು ಅಂತ ಹೇಳ್ಬೋದು. ಪ್ರೆಸೆಂಟ್ ಈಗೆಲ್ಲಿದ್ದೀವಿ, ಡಿಜಿಟಲ್ ಎರಾ. ಅಲ್ಲಿಂದ ಪುರಾತನ ಇದರಿಂದ ಬಂದು ನೋಡಿ, ಬರೀ ತಾಳೆಗರಿ ಮೇಲೆ ಬರೀತಕ್ಕಂಥದ್ದು ಅಥವಾ ಮರದ ತೊಗಟೆಯ ಮೇಲೆ ಬರೀತಕ್ಕಂಥ ಅಂಶಗಳನ್ನು ಹೊಂದಿರತಕ್ಕಂಥ ಶಿಕ್ಷಣ ಇವತ್ತು ಪ್ರೆಸೆಂಟ್ ಡಿಜಿಟಲ್ ಎರಾದಲ್ಲಿ ಇದ್ದೀವಿ. ಪ್ರೆಸೆಂಟ್ ಡಿಜಿಟಲ್ ಎರಾದಲ್ಲಿ ಎಕ್ಸಾಂಪಲ್ಸ್ ಏನು ಹಾಗಾದರೆ, ಹೊಸತನದಿಂದ ಕೂಡಿರ್ತಕ್ಕಂಥ ಶಿಕ್ಷಣದಲ್ಲಿ ನವೀನತೆ ಏನು ಅಂದರೆ ಕಂಪ್ಯೂಟರ್ಸ್ ಆರ್ ದೇರ್ ಅಲಾಂಗ್ ವಿತ್ ದಟ್ ಗುಡ್ ಎಕ್ಸಾಂಪಲ್ ಸಿಸ್ಟಮ್ ಅಪ್ರೋಚ್ ಮತ್ತು ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ ಅಂತ ಕರಿತೀವಿ. ವ್ಯವಸ್ಥಾ ಮಾರ್ಗ
ಮತ್ತು ಬೋಧನಾ ತಂತ್ರಜ್ಞಾನ ಅಂತ ಹೇಳಿ ಕರೀತಕ್ಕಂಥದ್ದು. ಇವೆರಡೂ ಅಂಶಗಳು ಪ್ರೆಸೆಂಟ್ ಡಿಜಿಟಲ್ ಎರದಲ್ಲಿರ್ತಕ್ಕಂಥ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ವಿತ್ ರಿಲೇಟೆಡ್ ಟು ದ ಎಜುಕೇಷನ್, ಅಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ ಪ್ರಸ್ತುತ ಏನು ಡಿಜಿಟಲ್ ಯುಗದಲ್ಲಿ ಇರ್ತಕ್ಕಂಥದ್ದು ವ್ಯವಸ್ಥಾ ಮಾರ್ಗ ಮತ್ತು ಬೋಧನಾ ತಂತ್ರಜ್ಞಾನಗಳು ಎಲ್ಲಿಗೆ ಬಂದು ನಿಂತಿದ್ದೀವಿ ಇವತ್ತು ನಾವು. ಸೊ ಇದೆಲ್ಲದೂ ಕೂಡ ಶಿಕ್ಷಣದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತಕ್ಕಂಥ ಅಂಶವನ್ನು ಒಳಗೊಂಡಿರ್ತವೆ. ಇದೇನು ಹಾಗಾದರೆ ಅರ್ಥವನ್ನು ನೋಡೋಣ. ಇದೊಂದು ಹಿನ್ನೆಲೆ ಆದರೆ ಶಿಕ್ಷಣ ಖಂಡಿತ ಬದಲಾಗ್ತು, ಅಂದರೆ ಬೋಧನಾ ಕಲಿಕಾ ಪ್ರಕ್ರಿಯೆ ಖಂಡಿತವಾಗೂ ಬದಲಾಯಿತು. ಮೊದಲು ಹೇಗಿತ್ತು, ಈಗ ಹೇಗಿದೆ ಅನ್ನೋಂಥದ್ದು. ಗುರುಕುಲ ಸಿಸ್ಟಮ್ ಇತ್ತು ಅಲ್ವಾ, ಗುರು ಎಲ್ಲಿದ್ದ ಅಲ್ಲಿಗೆ ಹೋಗಬೇಕಿತ್ತು. ಅವ್ರು ಹೇಳ್ತಕ್ಕಂಥ ರೀತಿ ನೀತಿಗಳೆಲ್ಲವೂ ಕೂಡ ಬದಲಾಗ್ತಾ ಬಂದಿದೆ. ವಿಧಾನಗಳಾಗಿರ್ಬೋದು, ಇವೆಲ್ಲ ಹೊಸತನದಿಂದ ಕೂಡಿರ್ತಕ್ಕಂಥ ಅಂಶ ಅಂತ ಹೇಳಿ ಕರಿತೀವಿ. ಸೊ ಇವತ್ತು ನಾವು ಆನ್ಲೈನ್ ಮಾಡಲ್ ಇದ್ದೀವಿ ನೋಡ್ರಿ. ಅವಾಗ ಗುರು ಎಲ್ಲಿರ್ತಾನೋ ಅಲ್ಲಿಗೆ ಹೋಗಬೇಕಾಗಿತ್ತು. ಗುರು ಕೊನೆಗೆ ಒಂದು ಫಾರ್ಮಲ್ ಕ್ಲಾಸ್ ರೂಮ್ಸ್ ಕಾಲೇಜಸ್ ಅಂತ ಮಾಡಿದ್ವಿ. ಇವತ್ತು ಪ್ಯಾಂಡಮಿಕ್ ಸಿಚುವೇಶನ್ ಇರೋದ್ರಿಂದ ನಾವೇ ಎಲ್ಲೆಲ್ಲಿದ್ದೀವೋ ಅಲ್ಲೇ ಕೂತು ಕಲಿಯೋದಕ್ಕೆ ಅವಕಾಶವನ್ನು ತಂದು ಒಡ್ಡಿದೆ ಪರಿಸ್ಥಿತಿಗಳು. ಶೈಕ್ಷಣಿಕ ತಂತ್ರಜ್ಞಾನ ಕೂಡ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ದಿಸ್ ಇಸ್ ಅ ಗುಡ್ ಎಕ್ಸಾಂಪಲ್ ಅಂತ ಹೇಳಿ ಕರಿಬೋದು ನಾವು ಹೇಗೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ದಿಸ್ ಇಸ್ ವಾಟ್ ಆ್ಯಕ್ಚುಲಿ ಮೇಕ್ಸ್ ಇಸ್ಂಟ್ ಇಟ್. ನೀವೆಲ್ಲೆಲ್ಲಿದ್ದೀರೋ ಅಲ್ಲೇ ಕೂತು ಕಲಿಯೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ಬೋಧನಾ ಪದ್ಧತಿಯನ್ನು ಇವತ್ತು ಅಳವಡಿಸ್ಕೊಂಡಿದ್ದೀವಿ ಶಿಕ್ಷಣದಲ್ಲಿ ಅನ್ನೋ. ಓಕೆ, ಈಗ ಲೆಟ್ಸ್ ಸಿ ದಿಸ್ ಒನ್ ಪಿಕ್ಚರ್. ಹೇಗೆ ಎವಲ್ಯೂಷನ್ ಆಗಿದೆ ಅನ್ನೋಂಥದ್ದನ್ನು ನೋಡ್ಬೋದು ನೀವು ಅಲ್ವಾ. ಸೊ ಎವಲ್ಯೂಷನ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಸಿ ದಿಸ್ ಇಸ್ ಅ ಗ್ರಾಫ್. ಆ್ಯಕ್ಚುಲಿ ಇಂಪ್ಯಾಕ್ಟ್ ಎಷ್ಟಿದೆ ಅನ್ನೋಂಥದ್ದು ನಾವು ನೋಡ್ತೀವಿ. ಈ ಕಡೆ ಎಡಭಾಗದಲ್ಲಿ ಗ್ರಾಫ್ ಹಾಕಿದಾಗ ಈ ಕಡೆ ಟೈಮ್. ಸೊ ನಾವು ಇಲ್ಲಿಂದ ನೀವು ಟೈಮ್ ಲೈನ್ ಇತಿಹಾಸದಲ್ಲಿ ಪುರಾತನವಾಗಿರ್ತಕ್ಕಂಥ ನಾಗರಿಕತೆಗಳಿಂದ ಬಂದರೆ ಅಲ್ಲಿಂದ ಇಲ್ಲಿವರೆಗೂ ಇವತ್ತು ಇಂಟರ್ನೆಟ್ ಯುಗದಲ್ಲಿದ್ದೀವಿ. ಗ್ರಾಫ್ ಮೇಲಕ್ಕೆ ಹೋಗಿದೆ, ರೆಡ್ ಕರ್ವು, ಇಂಪ್ಯಾಕ್ಟ್ ಜಾಸ್ತಿ ಅಂತ. ಲಾರ್ಜರ್ ಏರಿಯಾಗೆ ಹೋಗ್ಬೋದು, ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪ್ಬೋದು. ಈ ಗ್ರಾಫ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ದ ಯೂಸ್ ಇನ್ಫಾರ್ಮೇಷನ್ ಅಬೌಟ್ ಎಜುಕೇಷನಲ್ ಟೆಕ್ನಾಲಜಿ. ನೋಡಿ, ತಂತ್ರಜ್ಞಾನ ಬದಲಾದಂಗೆ ಹೊಸತನದಿಂದ ಕೂಡಿರ್ತಕ್ಕಂಥ ಆವಿಷ್ಕಾರಗಳ ಇವೆಲ್ಲವೂ ಕೂಡ ಶಿಕ್ಷಣದ ಮೇಲೆ ಪ್ರಭಾವವನ್ನು ಬೀರಿದೆ. ಅದರ ಇಂಪ್ಯಾಕ್ಟ್ ಅನ್ನೋದು ಏನು, ಅದರ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ಅಂಶ ಜಾಸ್ತಿ ಇದೆ. ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪೋದು, ಹೆಚ್ಚು ಪರಿಣಾಮಕಾರಿಯಾಗಿ ತಲುಪೋದು ಮತ್ತು ಅರ್ಥಪೂರ್ಣವಾಗಿ ವಿಷಯ ವಸ್ತುಗಳನ್ನು ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗತ್ತೆ ಅನ್ನೋ ದೃಷ್ಟಿಕೋನದಲ್ಲಿ ಪ್ರಭಾವ. ಟೆಕ್ನಾಲಜಿ ಮುಂದುವರೆದಂಗೆ ಲಾಸ್ ಏನಿಲ್ಲ, ಅದರ ಬಳಕೆ ಕೂಡ ಸೂಕ್ತವಾಗಿ ಆಗಿದೆ ಅನ್ನೋದು. ದಿಸ್ ಇಸ್ ಅ ವಂಡರ್ಫುಲ್ ಗ್ರಾಫ್. ಐ ಥಿಂಕ್ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ಅಬೌಟ್ ಹೌ ಇಟ್ ಈಸ್ ಚೇಂಜ್ಡ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್. ಅಂದರೆ ಸಮಯಕ್ಕೆ ಅನುಗುಣವಾಗಿ ಯಾವ ರೀತಿ ಕಾಲಕ್ಕೆ ಆ ಕಾಲಘಟ್ಟದಲ್ಲಿ ಬದಲಾವಣೆ ಆಗ್ತಾ ಬಂದಿದೆ ಅನ್ನುವಂಥದ್ದನ್ನು ನೋಡ್ಬೋದು. ಹಾಗಾಗಿ ಐ ಕ್ಯಾನ್ ಕನ್ಕ್ಲೂಡ್ ಹಿಯರ್ ವಾಟ್ ಆ್ಯಕ್ಚುಲಿ ದ ಎಜುಕೇಷನಲ್ ಟೆಕ್ನಾಲಜಿ, ದ ಸಬ್ಜೆಕ್ಟ್. ಎಸ್, ಇಟ್ ಈಸ್ ಅ ಡೆವಲಪ್ಮೆಂಟಲ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಎಜುಕೇಷನಲ್ ಟೆಕ್ನಾಲಜಿ ಅನ್ನೋಂಥದ್ದು ಡೆವಲಪ್ಮೆಂಟಲ್ ಕಾನ್ಸೆಪ್ಟ್. ಏನಂಗಂದರೆ ಡೆವಲಪ್ಮೆಂಟಲ್ ಕಾನ್ಸೆಪ್ಟ್ ಅಂದರೆ ಅಭಿವೃದ್ಧಿ ಹೊಂದುತ್ತಿರ್ತಕ್ಕಂಥ ಪರಿಕಲ್ಪನೆ. ಎಜುಕೇಷನಲ್ ಟೆಕ್ನಾಲಜಿ ಅಂದ ತಕ್ಷಣ ನಾವು ಒಂದೇ ದಿನದಲ್ಲಿ ಇದು ಶೈಕ್ಷಣಿಕ ತಂತ್ರಜ್ಞಾನ ಅಂದರೆ ಅರ್ಥ ಇದೆ ಕಣಪ್ಪ ಅಂತ ನಾವು ಆ ಕಾಲಘಟ್ಟಕ್ಕೆ ಆ ಸಮಯದಲ್ಲಿ ಆ ಒಂದು ಅವಧಿಗೆ ಸೂಕ್ತ ಆಗೋ ರೀತಿ ಹೇಳ್ಬೋದು. ಇವಾಗ ನಾನು ಎಜುಕೇಷನಲ್ ಟೆಕ್ನಾಲಜಿ ಅನ್ನೋಂಥದ್ದು ಏನು ನಿಮಗೆ ಡಿಫೈನ್ ಮಾಡ್ತೀನಿ ಅಥವಾ ಅದರ ಅರ್ಥವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ, ಅದು ಈ ಕಾಲಘಟ್ಟಕ್ಕೆ ಮಾತ್ರ. ಆದರೆ ಮತ್ತೆ ಒಂದು 10 years ಬಿಟ್ಟು ನಾವು ಎಜುಕೇಷನಲ್ ಟೆಕ್ನಾಲಜಿ ವಾಟ್ ಆ್ಯಕ್ಚುಲಿ ದ ಸಬ್ಜೆಕ್ಟ್ ಈಸ್ ಅಂದರೆ ಇಟ್ಸ್ ಕಮ್ ಅಪ್ ವಿತ್ ಅ ನ್ಯೂ ವೇ. ಯಾಕೆಂದರೆ ಸಾಕಷ್ಟು ಬದಲಾವಣೆ ಆಗಿರುತ್ತೆ. ಆ ದೃಷ್ಟಿನಲ್ಲಿ ಇದೇ 100 years ಬ್ಯಾಕ್ ನಾನು ಶೈಕ್ಷಣಿಕ ತಂತ್ರಜ್ಞಾನ ಅಂತ ಅದರ ಡೆಫಿನೇಷನನ್ನು ಕೊಟ್ಟರೆ ಅದು ಖಂಡಿತವಾಗೂ ಭಿನ್ನವಾಗಿತ್ತು. ಅದಕ್ಕೆ ಈ ಅರ್ಥದಲ್ಲಿ ಶೈಕ್ಷಣಿಕ ತಂತ್ರಜ್ಞಾನ ಅನ್ನುವಂಥದ್ದು ಒಂದು ಅಭಿವೃದ್ಧಿ ಹೊಂದುತ್ತಿರ್ತಕ್ಕಂಥ ಒಂದು ಪರಿಕಲ್ಪನೆ ಅಂತ ಹೇಳಿ ಕರಿಬೋದು. ಇಟ್ಸ್ ಅ ಡೆವಲಪ್ಮೆಂಟಲ್ ಕಾನ್ಸೆಪ್ಟ್. ಅದು ನಿಮ್ಮ ತಲೆ ಒಳಗೆ ಯಾವಾಗಲೂ ಕೂಡ ಇರಬೇಕಾಗುತ್ತೆ. ಇಟ್ಸ್ ಅ ಡೆವಲಪ್ಮೆಂಟಲ್ ಕಾನ್ಸೆಪ್ಟ್. ಓಕೆ, ಲೆಟ್ಸ್ ಸಿ ಅಬೌಟ್ ವಾಟ್ ಆ್ಯಕ್ಚುಲಿ ದ ಮೀನಿಂಗ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಶೈಕ್ಷಣಿಕ ತಂತ್ರಜ್ಞಾನದ ಅರ್ಥವನ್ನು ನೋಡೋಣ. ಓಕೆ, ಶೈಕ್ಷಣಿಕ ಟೆಕ್ನಾಲಜಿ ವರ್ಡ್ ಈಸ್ ಮೇಡ್ ಅಪ್ ಆಫ್ 2 words. ಪದದ ಅರ್ಥವನ್ನು ಗ್ರಹಿಸೋದಾದರೆ ಇದು 2 ಪದಗಳಿಂದ ಕೂಡಿದೆ. 2 ಪದಗಳ ಒಂದು ಸಂಯೋಜನೆಯಿಂದ ಆಗಿರ್ತಕ್ಕಂಥದ್ದು. ಹೆಸರಲ್ಲೇ ಇದೆ ಶೈಕ್ಷಣಿಕ ತಂತ್ರಜ್ಞಾನ. ಶಿಕ್ಷಣ ಮತ್ತು ತಂತ್ರಜ್ಞಾನ one is education and another is technology. First we'll look at the meaning of education and then technology, and based on this we will try to define the subject. ಮೊದಲು ಶಿಕ್ಷಣ ಅಂದರೆ ಏನು ನೋಡೋಣ, ನಂತರ ತಂತ್ರಜ್ಞಾನ. ಅವೆರಡರ ಸಹಾಯದಿಂದ ಈ ಒಂದು ವಿಷಯದ ಅರ್ಥವನ್ನು ಗ್ರಹಿಸೋಣ. ದ ಮೀನಿಂಗ್ ಆಫ್ ಎಜುಕೇಷನ್. Education is meant to bring the desired change in child's behavior.
This is a simple definition about education. Education is meant to bring the desired change in the child's behavior. ಅಂದರೆ ವಿದ್ಯಾರ್ಥಿಯಲ್ಲಿ ಅಪೇಕ್ಷಿತ ವರ್ತನೆಯಲ್ಲಿ ಬದಲಾವಣೆಯನ್ನು ತರಬಹುದಾಗಿರ್ತಕ್ಕಂಥದ್ದೇ ಶಿಕ್ಷಣ ಅಂತ ಹೇಳಿ ಕರಿಬೋದು. ಇದಕ್ಕೆ ಸಾಕಷ್ಟು ಡೆಫಿನೇಷನ್ಸ್ ಇದೆ. ವಿ ಕಾಂಟ್ ಎಕ್ಸ್ಪ್ಲೇನ್ ಓನ್ಲಿ ವಿತ್ ಇದಕ್ಕೆ ನಿಮಗೆ ಇಲ್ಲಿ ಸೂಟಬಲ್ ಆಗಿರ್ತಕ್ಕಂಥದ್ದು ತಗೊಳ್ತೀನಿ. ಬಿಕಾಸ್ ಫಿಲಾಸಫಿಕಲ್ ಆ್ಯಂಡ್ ಸೋಷಿಯಾಲಜಿಕಲ್ ಸಬ್ಜೆಕ್ಟಲ್ಲಿ ನೀವು ಇನ್ ಡೀಟೇಲ್ ದ ಡಿಸ್ಕ್ರಿಪ್ಷನ್ ಅಬೌಟ್ ಮೀನಿಂಗ್ ಆಫ್ ಎಜುಕೇಷನ್ ಯು ವಿಲ್ ಲರ್ನ್. ಅಲ್ಲಿ ಸಾಕಷ್ಟು ಕಲಿತೀರಾ ಆ ಒಂದು ವಿಷಯದಲ್ಲಿ. ಈಗ ಒಂದೇ ಅಷ್ಟೇ ತೊಗೊಳ್ತೀನಿ. ಅದರ್ವೈಸ್ ವಿ ಕ್ಯಾನ್ ಸೇ ಎಜುಕೇಷನ್ ಇಟ್ ಈಸ್ ಅನ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಅನ್ ಇಂಡಿವಿಜುವಲ್. ಅಂದರೆ ಒಬ್ಬ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಯೇ ಶಿಕ್ಷಣ ಅಂತ ಹೇಳಿ ಕರಿತೀವಿ. ಅದಕ್ಕೇನು ಕೊಡ್ತೀವೋ ಅದನ್ನೇ ಶಿಕ್ಷಣ. ಅಂದರೆ ಒಬ್ಬ ವಿದ್ಯಾರ್ಥಿಗೆ ಅಥವಾ ವ್ಯಕ್ತಿಗೆ ಸರ್ವತೋಮುಖ ಅಭಿವೃದ್ಧಿ ಆಗಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಅಂಶವೇ ಶಿಕ್ಷಣ ಅಂತ ಕೂಡ ಕರಿತೀವಿ. ಅಥವಾ ಅಪೇಕ್ಷಿತ ವರ್ತನೆ, ಸೊ ಡಿಸೈರ್ಡ್ ಚೇಂಜ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯೂಸ್ ದ ವರ್ಡ್. ಚೇಂಜಸ್ ತರ್ತೀವಿ, ನೆಗೆಟಿವ್ ಆಗಲ್ಲ, ಪಾಸಿಟಿವ್ ಆಗಿರಬೇಕು. ಅದಕ್ಕೆ ಒಬ್ಬ ಶಿಕ್ಷಕ ಆಗ್ತಕ್ಕಂಥವನು ನೀವು ಬಹಳ ಗಮನಿಸಬೇಕು ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಿದೆ. ಇಫ್ ಇಟ್ ಈಸ್ ಡಿಸೈರ್ಡ್ ಅಂದರೆ ಅಪೇಕ್ಷಿತ, ನೀವೇ ಏನು ಅಪೇಕ್ಷಿಸಲ್ಪಟ್ಟಿರ್ತಿರಲ್ಲ ಆ ರೀತಿ ಬದಲಾವಣೆ ಆಗಿದ್ದರೆ ಮಾತ್ರ ಅದು ಶಿಕ್ಷಣ ಅಂತ ಅನಿಸ್ಕೊಳ್ಳುತ್ತೆ. ಖಂಡಿತ ಇಲ್ಲ ಅಂದರೆ ಅದು ಶಿಕ್ಷಣ ಅಲ್ಲ. ಸೊ ದಟ್ ಈಸ್ ಯು ಹ್ಯಾವ್ ಟು ಕೀಪ್ ಇನ್ ಯುವರ್ ಮೈಂಡ್ ಆಲ್ಸೋ. That is actually the meaning of education. Next, move on to the technology. What actually technology? Technology or technological science is a synonym of an English word technology. ಅಂದರೆ ಟೆಕ್ನಾಲಜಿ, ತಂತ್ರಜ್ಞಾನ ಅಥವಾ ತಾಂತ್ರಿಕತೆ ಅಥವಾ ತಂತ್ರಜ್ಞಾನದ ವಿಜ್ಞಾನ ಅಂತಕ್ಕಂಥ ಸಮಾನ ಪದಗಳನ್ನು ಹೊಂದಿರತಕ್ಕಂಥ ಅಥವಾ ಸಮಾನತೆಯನ್ನು ಕೂಡಿರ್ತಕ್ಕಂಥ ಇಂಗ್ಲೀಷ್ನ ಪದ ಟೆಕ್ನಾಲಜಿ ಅಂತ ಹೇಳಿ ಕರಿತೀವಿ. ತಾಂತ್ರಿಕತೆ ಅಥವಾ ತಂತ್ರಜ್ಞಾನ ಅಂತ ಹೇಳಿ ಕೂಡ ನೀವು ಕರಿಬಹುದು. ವಾಟ್ ಆ್ಯಕ್ಚುಲಿ ದ ಮೀನ್ಸ್ ಮೆಥಡ್ಸ್ ಆಫ್ ಯೂಸಿಂಗ್ ಸೈಂಟಿಫಿಕ್ ನಾಲೆಡ್ಜ್ ಇನ್ ಡೈಲಿ ಲೈಫ್ ಅಂತ ಹೇಳಿ ಅಕಾರ್ಡಿಂಗ್ ಟು ದ ಪ್ರೊಫೆಸರ್ ಗೋಲ್ಬ್ರೈತ್ ಅಂತಕ್ಕಂಥವರ ಪ್ರಕಾರ ಮೆಥಡ್ ಆಫ್ ಯೂಸಿಂಗ್ ಸೈಂಟಿಫಿಕ್ ನಾಲೆಡ್ಜ್ ಇನ್ ಡೈಲಿ ಲೈಫ್ ಅಂದರೆ ಪ್ರತಿದಿನ ಅವರು ಮಾಡ್ತಕ್ಕಂಥ ಜೀವನದಲ್ಲಿ ಅದರ ಒಂದು ಏನು ವೈಜ್ಞಾನಿಕ ಜ್ಞಾನವನ್ನು ಅಳವಡಿಸ್ಕೊಳ್ತಕ್ಕಂಥ ವಿಧಾನವನ್ನು ನಾವು ತಾಂತ್ರಿಕತೆ ಅಂತ ಹೇಳಿ ಕರಿತೀವಿ. ಇದು ಟೆಕ್ನಾಲಜಿ ಅನ್ನೋಂಥದ್ದು ಯಾವ ರೀತಿ ಬಂತು, ಹೇಗೆ ಬಂತು? ಇದು ಆ್ಯಕ್ಚುಲಿ ಗ್ರೀಕ್ ವರ್ಡಿಂದ ತೆಗೆದುಕೊಂಡಿರ್ತಕ್ಕಂಥದ್ದು. ಟೆಕ್ನಿಕ್ ಮತ್ತು ಲಾಜಿಯಾ. ಟೆಕ್ನಾಲಜಿ ಇಟ್ ಈಸ್ ಅಗೇನ್ ಹ್ಯಾವಿಂಗ್ ಎ 2 words. ಒನ್ ಈಸ್ ಟೆಕ್ನಿಕ್ ಅಂತ ಕರಿತೀವಿ. ಗ್ರೀಕ್ ವರ್ಡಿಂದ ತಗೊಂಡಿರೋದು ಟೆಕ್ನಿಕ್ ಅಂತ. ಅದರ ಅರ್ಥ ಆರ್ಟ್ ಆರ್ ಸ್ಕಿಲ್. ಗ್ರೀಕ್ ಪದದ ಟೆಕ್ನಿಕ್ ಅದರ ಮೂಲದಿಂದ ನಾವು ಟೆಕ್ನಾಲಜಿಯನ್ನು ಪಡ್ಕೊಳ್ತೀವಿ. ಆರ್ಟ್, ಟೆಕ್ನಿಕ್ ಅಂದರೆ ಅರ್ಥ ಕಲೆ ಅಥವಾ ಕೌಶಲ ಅಂತ. ಲಾಜಿಯಾ ಅಂದರೆ ನಿಮಗೆ ಗೊತ್ತಿದೆ, ಸೈನ್ಸ್ ಆರ್ ಸ್ಟಡಿ ಅಂತ. ಲಾಜಿಯಾ ಮೀನ್ಸ್ ಸೈನ್ಸ್ ಆರ್ ಸ್ಟಡಿ. ಸೊ ವಾಟ್ ವಿ ಕ್ಯಾನ್ ಸೇ, ಇಟ್ ಈಸ್ ಅ ಸ್ಟಡಿ ಆಫ್ ಆರ್ಟ್ ಆರ್ ಎ ಸ್ಕಿಲ್ ಅಥವಾ ಸೈನ್ಸ್ ಆಫ್ ಸ್ಟಡಿ ಆಫ್ ಆರ್ಟ್ ಆ್ಯಂಡ್ ಸ್ಕಿಲ್ ಅಂತ ಕರಿತೀವಿ. ಒಂದು ವಿಜ್ಞಾನ, ಒಂದು ಕಲೆ ಅಥವಾ ಕೌಶಲ್ಯವನ್ನು ಅಧ್ಯಯನ ಮಾಡ್ತಕ್ಕಂಥ ವಿಜ್ಞಾನವೇ ತಂತ್ರಜ್ಞಾನ ಅಂತೇಳಿ. ಒಂದು ಕಲೆ ಅಥವಾ ಕೌಶಲ್ಯವನ್ನು ಅಧ್ಯಯನ ಮಾಡ್ತಕ್ಕಂಥ ವಿಷಯವೇ ವಿಜ್ಞಾನ. ಅಂದರೆ ವಿಜ್ಞಾನ ಎಲ್ಲಿರುತ್ತೆ, ಇಟ್ ಇಸ್ ಅ ಸಿಸ್ಟಮ್ಯಾಟಿಕ್ ಸ್ಟಡಿ. ಅಂದರೆ ಸಮಸ್ಯೆ ಹೇಗೆ ಡೈಲಿ ಲೈಫ್ ಸಿಚುಯೇಷನಲ್ಲಿ ಅದನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಈಗ ಮೊಬೈಲಿಂದ ನಿಮಗೆ ಆನ್ಲೈನ್ ಮೂಲಕ ಕ್ಲಾಸ್ ಮಾಡ್ತಾ ಇದ್ದೀವಿ ಅಲ್ವಾ? ಬಿಕಾಸ್ ಇಟ್ ಈಸ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಇದೇ ತಂತ್ರಜ್ಞಾನ. ಇದರಲ್ಲಿ ಏನಿದೆ, ವಿಜ್ಞಾನದ ಜ್ಞಾನ, ಸೈಂಟಿಫಿಕ್ ನಾಲೆಡ್ಜ್ ಇನ್ ಡೈಲಿ ಲೈಫ್. ಪ್ರತಿದಿನ ಬೇಕು ನಿಮಗೆ, ಬರೀ ನಾಟ್ ಓನ್ಲಿ ಫಾರ್ ದ ಕ್ಲಾಸಸ್, ಸೋ ಮೆನಿ ಅದರ್ ಪರ್ಪಸ್ ವಿ ಆರ್ ಯೂಸಿಂಗ್ ನವೇಡೇಸ್ ಮೊಬೈಲ್. ಸೊ ಹಾಗಾದರೆ ವಿಜ್ಞಾನದ ಜ್ಞಾನ ಏನಿದೆ, ಸಾಕಷ್ಟಿದೆ ಇದರಲ್ಲಿ ಸೈನ್ಸ್ ಓದಿದವ್ರಿಗೆ ಗೊತ್ತಿದೆ. ಸೆಮಿಕಂಡಕ್ಟರ್ಸ್ ಇದೆ, ಏನು ಬೇಸಿಕ್ ಸೈನ್ಸ್ ಇದೆ ಅಲ್ಲ, ಕೆಮಿಸ್ಟ್ರಿ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಅವೆಲ್ಲವುಗಳಲ್ಲಿ ಬರ್ತಕ್ಕಂಥ ಆ ತತ್ವ ಮತ್ತು ತತ್ವಗಳಾಗಿರ್ಬೋದು, ಅದರ ಥೆರಟಿಕಲ್ ಬ್ಯಾಕ್ಗ್ರೌಂಡ್ ಏನಿದೆ, ಅದರ ಸಿದ್ಧಾಂತ ಏನಿದೆ, ಆ ಥಿಯರಿ ಏನಿದೆ, ಬೇಸಿಕ್ ಸೈನ್ಸಲ್ಲಿ ಇರ್ತಕ್ಕಂಥ ಆ ಜ್ಞಾನವನ್ನು ಡೈಲಿ ಲೈಫ್ ಬಳಕೆಗೆ ಮಾಡಿಕೊಂಡಿರ್ತಕ್ಕಂಥ ಒಂದು ವಿಧಾನ ಇದು. ಸೊ ದ್ಯಾಟ್ ಮೇಕ್ಸ್ ಎ ಟೆಕ್ನಾಲಜಿ. ಸೊ ಮೊಬೈಲ್ ಈಸ್ ಡ್ಯೂ ಟು ದ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ದಟ್ ಈಸ್ ಅನ್ ಗುಡ್ ಎಕ್ಸಾಂಪಲ್ ಆಫ್ ಟೆಕ್ನಾಲಜಿ ಅಂತ ಹೇಳಿ ಕರಿತೀವಿ. ಮೆಥಡ್ಸ್ ಆಫ್ ಯೂಸಿಂಗ್ ಸೈಂಟಿಫಿಕ್ ನಾಲೆಡ್ಜ್. ವೈಜ್ಞಾನಿಕ ಜ್ಞಾನ. ಯಾವುದು ವಿಜ್ಞಾನದ ಜ್ಞಾನ? ಎಲ್ಲ ಬೇಸಿಕ್ ಸೈನ್ಸ್ ಆಗಿರ್ಬೋದು, ಎಲೆಕ್ಟ್ರಾನ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ವೆನ್ ಇಟ್ ಕಮ್ಸ್. ಹಾಗಾಗಿ ಅವುಗಳ ಸಮ್ಮಿಶ್ರದಲ್ಲಿ ಅಲ್ಲಿ ಕಲ್ತಿರ್ತಕ್ಕಂಥ ಜ್ಞಾನ ಅಂದರೆ ಅದರ ತತ್ವ, ಸಿದ್ಧಾಂತ ಅಥವಾ ಥೇರಿ ಆಗಿರ್ಬೋದು, ರೂಲ್ಸ್ ಆಗಿರ್ಬೋದು, ನಿಯಮಗಳು, ಅವುಗಳನ್ನು ನಾವು ನಿತ್ಯ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕೆ ಅಥವಾ ಬಳಕೆ ಮಾಡ್ಕೊಳ್ತಕ್ಕಂಥ ವಿಧಾನವೇ ತಂತ್ರಜ್ಞಾನ ಅಂತ ಹೇಳಿ ಕರಿಬೋದು. ದೆನ್ ವಾಟ್ ಆ್ಯಕ್ಚುಲಿ ದ ಮೀನಿಂಗ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಈಸ್ ಜಸ್ಟ್ ಕಾಂಬಿನೇಷನ್ ಆಫ್ ದೀಸ್ 2 words.
ಎಟಿಮಲಾಜಿಕಲ್ ಮೀನಿಂಗ್ ಅಂತ ಕರಿತೀವಿ. ಎಟಿಮಲಾಜಿಕಲ್ ಮೀನಿಂಗ್ ಅಂದರೆ ಪದದ ಅರ್ಥ. ಎಟಿಮಲಾಜಿಕಲ್ ಮೀನಿಂಗ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಮೀನ್ಸ್ ಶೈಕ್ಷಣಿಕ ತಂತ್ರಜ್ಞಾನ ಅಂತಕ್ಕಂಥ ಪದದ ಅರ್ಥ ಬರೀ ಇವೆರಡರ ಸಮ್ಮಿಶ್ರಣದಿಂದ ಕೂಡಿದೆಯೇ ಅನ್ನೋ ಪ್ರಶ್ನೆ ಅದು ಖಂಡಿತ ಅಲ್ಲ. ಜಸ್ಟ್ ಇಟ್ ಈಸ್ ನಾಟ್ ಎ ಕಾಂಬಿನೇಷನ್ ಆಫ್ ದೀಸ್ ಟೂ ವರ್ಡ್ಸ್. ಸೊ ಹಾಗಾದರೆ ಏನು ಅಂದರೆ ಈ ಒಂದು ಜ್ಞಾನವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಬಳಕೆ ಮಾಡಿಕೊಳ್ಳುವಂಥದ್ದು ಅಂತ ಆಗತ್ತೆ. ಬರೀ ಅಷ್ಟೇ ಅಲ್ಲ, ಇದು ಮುಂದುವರೆದು ನಾವು ಅದರ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗತ್ತೆ. ದ ಟೆಕ್ನಿಕಲ್ ಟರ್ಮ್ ಆಫ್ ಮೆಷಿನ್ ಆರ್ ಎ machine related suffixes people usually associate with, but it is not necessary that the technical should only be used in machine or a machinery. ಅಂದರೆ ಇಲ್ಲಿ ನೆನ್ಪಿಟ್ಕೊಳ್ಳಿ, ತಾಂತ್ರಿಕತೆ ಅನ್ನೋವಂಥ ಅರ್ಥವನ್ನು ನಾವು ಬರೀ ಒಂದು ಮಷೀನ್ಗೆ ಅಂದರೆ ಉಪಕರಣಕ್ಕೆ ಅಥವಾ ಉಪಕರಣಕ್ಕೆ ಸಂಬಂಧಿಸಿರ್ತಕ್ಕಂಥ ರೀತಿಯಲ್ಲಿ ಅಷ್ಟೇ ನಾವು ಬಳಕೆ ಮಾಡೋದಿಲ್ಲ, ಅದನ್ನು ಮುಂದುವರೆದು ಯೋಚನೆ ಮಾಡುವಂಥದ್ದು ಅಂತ ಅರ್ಥ ತಾಂತ್ರಿಕತೆ ಅಂದರೆ. ದಿಸ್ ಮೀನ್ಸ್ ದ್ಯಾಟ್ ಎನ್ ಎಕ್ಸ್ಪೆರಿಮೆಂಟಲ್ ವರ್ಕ್ ಇನ್ ವಿಚ್ ಸೈಂಟಿಫಿಕ್ ನಾಲೆಡ್ಜ್ ಆರ್ ಪ್ರಿನ್ಸಿಪಲ್ಸ್ ಶುಡ್ ಬಿ ಯೂಸ್ಡ್. ಅಂದರೆ ಅರ್ಥ ಮುಖ್ಯವಾಗಿ ತಾಂತ್ರಿಕತೆ ಅಂತಂದರೆ ಇಲ್ಲಿ ವೈಜ್ಞಾನಿಕವಾಗಿರ್ತಕ್ಕಂಥ ಅಂಶಗಳನ್ನು ಅಥವಾ ಜ್ಞಾನವನ್ನು, ಅದರ ತತ್ವಗಳನ್ನು ನಾವು ಪ್ರಾಯೋಗಿಕವಾಗಿ ಓರೆಗಲ್ಲಿಗೆ ಹಚ್ಚಿ ನೋಡ್ತಕ್ಕಂಥ ಕೆಲಸವನ್ನು ಏನಂತ ಕರಿತೀವಿ? ತಂತ್ರಜ್ಞಾನ ಅಂತ ಹೇಳಿ ಕರಿತೀವಿ. ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಇಟ್ ಡಿರೈವ್ಸ್ ಫ್ರಮ್ ದ ಗ್ರೀಕ್ ವರ್ಡ್ ಟೆಕ್ನಿಕೋಸ್. ಹೀಗೆ ಹೇಳಿದೆ ನಿಮಗೆ, ಗ್ರೀಕ್ ಪದದ ಟೆಕ್ನಿಕೋಸ್ ಅಲ್ಲಿಂದ ಪಡ್ಕೊಳ್ತೀವಿ. ಅದರ ಅರ್ಥ ಆರ್ಟ್ ಅಂತ ಕರಿತೀವಿ, ವಿಚ್ ಮೀನ್ಸ್ ಆರ್ಟ್, ಕಲೆ ಅಂತ ಹೇಳಿ. ಕಲೆ ಅಂದರೆ ನಿಮಗೆ ಗೊತ್ತಿದೆ, ಕರಗತ ಮಾಡ್ಕೊಳ್ಬೇಕು. ಎಲ್ರಿಗೂ ಕಲೆ ಅಷ್ಟು ಸುಲಭವಾಗಿ ಒಲಿಯೋದಿಲ್ಲ ಅಲ್ವಾ? ದಿಸ್ ಇಸ್ ದ ಸಿನಾನಿಮ್ ಆಫ್ ಲ್ಯಾಟಿನ್ ಲ್ಯಾಂಗ್ವೇಜ್ ವರ್ಡ್ ಟೆಕ್ಸಿಯರ್. ಅಂದರೆ ಅದರ ಅರ್ಥ ಲ್ಯಾಟಿನ್ ಭಾಷೆಯಲ್ಲಿ ಟೆಕ್ಸಿಯರ್ ಅನ್ನೋಂಥ ಅರ್ಥವನ್ನು ಕೊಡುವಂಥ ಪದದಾಗಿರ್ತಕ್ಕಂಥ, ವಿಚ್ ಮೀನ್ಸ್ ಫಾರ್ ವೀವಿಂಗ್ ಆರ್ ಕನ್ಸ್ಟ್ರಕ್ಷನ್. ಆದರೆ ಅದರ ಅರ್ಥ ಇದರಲ್ಲಿ ಲ್ಯಾಟಿನ್ ಭಾಷೆಯಲ್ಲಾದರೆ ಏನು ಟ್ಯಾಕ್ಸಿಯರ್, ಅದರ ಅರ್ಥ ವೀವಿಂಗ್, ಹೆಣೆಯೋದು ಅಥವಾ ರಚನೆ ಮಾಡುವಂಥದ್ದು ಅಂತ ಹೇಳಿ ಕೂಡ ಆಗುತ್ತೆ. According to the Dr. Das, any system of interrelated parts which are organized in a system and scientific manner as to attain some desired objective could be called technology. This is going to be a wonderful definition about technology. According to Das, any system of interrelated parts. ಅಂದರೆ ಯಾವುದೇ ಒಂದು ವ್ಯವಸ್ಥೆ ಇಂಟರ್ ರಿಲೇಟೆಡ್ ಅಂದರೆ ಒಂದಕ್ಕೊಂದು ಅವಲಂಬಿತವಾಗಿರ್ತಕ್ಕಂಥ ಅಂಶಗಳನ್ನು ಅಥವಾ ಭಾಗಗಳನ್ನು ಒಳಗೊಂಡಿರುತ್ತೆ. ವಿಚ್ ಆರ್ ಆರ್ಗನೈಸ್ಡ್ ಇನ್ ಎ ಸೈಂಟಿಫಿಕ್ ಮ್ಯಾನರ್. ಆ ಎಲ್ಲ ಭಾಗಗಳನ್ನು, ಬಿಡಿ ಭಾಗಗಳನ್ನು ಯಾವ ರೀತಿ ಜೋಡಿಸ್ಬೇಕು? ವೈಜ್ಞಾನಿಕವಾಗಿ ಅವುಗಳನ್ನು ಸಂಘಟನೆ ಮಾಡಬೇಕು, ಜೋಡಿಸ್ಬೇಕು. ಯಾವ ಉದ್ದೇಶಕ್ಕೆ ಸಂಘಟನೆ ಮಾಡಬೇಕು? ಟು ಅಟೈನ್ ಸಮ್ ಡಿಸೈರ್ಡ್ ಆಬ್ಜೆಕ್ಟಿವ್. ಅಂದರೆ ಅಪೇಕ್ಷಿತವಾಗಿರ್ತಕ್ಕಂಥ ಉದ್ದೇಶಗಳನ್ನು, ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಉದ್ದೇಶಗಳನ್ನು ನಾವು ಸಾಧಿಸಬೇಕಾದ್ರೆ ಇವುಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಸಂಘಟನೆ ಮಾಡ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಬಿಡಿ ಭಾಗಗಳ ಒಂದು ವ್ಯವಸ್ಥೆಯನ್ನು ನಾವು ತಂತ್ರಜ್ಞಾನ ಅಂತ ಹೇಳಿ ಕರಿತೀವಿ. ಯಾರ ಪ್ರಕಾರ? ಡಾಕ್ಟರ್ ದಾಸ್ರವರ ಪ್ರಕಾರ. ಐ ಹೋಪ್ ನವ್ ಯು ಅಂಡರ್ಸ್ಟುಡ್ ಅಬೌಟ್ ವಾಟ್ ಆ್ಯಕ್ಚುಲಿ ದ ಟೆಕ್ನಾಲಜಿ, ಇಸ್ಂಟ್ ಇಟ್? ಉದ್ದೇಶ ಇರಬೇಕು ಅದಕ್ಕೆ. ಆ ಉದ್ದೇಶಕ್ಕೆ ಅನುಗುಣವಾಗಿ ನಾವು ಅದರ ಎಲ್ಲ ಅವಲಂಬಿತವಾಗಿರ್ತಕ್ಕಂಥ ಬಿಡಿ ಭಾಗಗಳನ್ನು ವೈಜ್ಞಾನಿಕವಾಗಿ ಸಂಘಟನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ತಂತ್ರಜ್ಞಾನ ಅಂತ ಹೇಳಿ ಕರಿತೀವಿ. ಹಾಗಾದರೆ ಟೆಕ್ನಾಲಜಿ ಅಂದ ತಕ್ಷಣ ನೀವು ಬರೀ ಉಪಕರಣಕ್ಕೆ ಅಳವಡಿಸ್ಕೊಳ್ಬೇಡಿ ಅನ್ನೋವಂಥ ಅಂಶವನ್ನು ಗಮನಿಸಬೇಕು. ಇಲ್ಲಿ ಶಿಕ್ಷಣ ಅನ್ನೋದು ಕೂಡ ಒಂದು ವ್ಯವಸ್ಥೆಯಾಗಿ ನೋಡ್ತೀವಿ. ದಟ್ಸ್ ವೈ ಎಜುಕೇಷನಲ್ ಟೆಕ್ನಾಲಜಿ ಅನ್ನುವಂಥದ್ದು ಬರ್ತದೆ, ಸಿಸ್ಟಮ್ ಅಂತ. ಕಾಂಬಿನೇಷನ್ ಆಫ್ ಟೂ ವರ್ಡ್ಸ್, ಎಜುಕೇಷನ್ ಪ್ಲಸ್ ಟೆಕ್ನಾಲಜಿ. ಎಜುಕೇಷನ್ ಅಂದರೆ ಇಟ್ಸ್ ಎ ಪ್ರೋಸೆಸ್ ಆಫ್ ಬ್ರಿಂಗಿಂಗ್ ಅಪ್ ಆರ್ ಲೀಡಿಂಗ್ ಔಟ್ ದ ಇನ್ಹರೆಂಟ್ ಪೊಟೆನ್ಷಿಯಾಲಿಟೀಸ್ ಫ್ರಮ್ ದ ಪ್ಯೂಪಿಲ್. ಅಂದರೆ ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು, ಅವರ ಒಳಗೊಂಡಿರ್ತಕ್ಕಂಥ ಸಾಮರ್ಥ್ಯಗಳನ್ನು ಹೆಚ್ಚಿಸುವಂಥದ್ದು ಅಥವಾ ಬೆಳೆಸುವಂಥದ್ದು, ಅಭಿವೃದ್ಧಿಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಶಿಕ್ಷಣ ಅಂತ ಹೇಳಿ ಕರಿತೀವಿ. ಅವರೇ ಪಡ್ಕೊಂಡಿರ್ತಕ್ಕಂಥ, ಹುಟ್ಟಿನಿಂದ ಬಂದಿರತಕ್ಕಂಥ ಅವರಲ್ಲಿರ್ತಕ್ಕಂಥ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸೋದು ಅಥವಾ ಅವುಗಳನ್ನು ಬೆಳೆಸುವಂಥದ್ದು, ಹೆಚ್ಚುಗೊಳಿಸುವಂತಕ್ಕಂಥ ಒಂದು ಪ್ರಕ್ರಿಯೆ ಶಿಕ್ಷಣ ಅಂತ. ಪ್ರೋಸೆಸ್ ಬೈ ವಿಚ್ ದ ನಾಲೆಡ್ಜ್, ಸ್ಕಿಲ್ಸ್ ಆ್ಯಂಡ್ ಆ್ಯಟಿಟ್ಯೂಡ್ಸ್ ಆರ್ ಟ್ರಾನ್ಸ್ಮಿಟೆಡ್ ಟು ದ ಮೆಂಬರ್ಸ್ ಆಫ್ ದ ಸೊಸೈಟಿ. ಇದು ಕೂಡ ಆಗಿರುತ್ತೆ. ಬರೀ ಪೊಟೆನ್ಷಿಯಾಲಿಟೀಸ್ ಅಂದರೆ ಯಾವ್ಯಾವುದು? ಜ್ಞಾನ ಆಗಿರ್ಬೋದು, ಕೌಶಲ ಆಗಿರ್ಬೋದು, ಮನೋಧೋರಣೆಗಳಾಗಿರ್ಬೋದು, ಇವುಗಳನ್ನು ಅವರಿಗೆ ಕರಗತ ಮಾಡ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಶಿಕ್ಷಣ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಮೂವ್ ಆನ್ ಟು ದ ಡೆಫಿನೇಷನ್ಸ್ ಆಫ್ ಟೆಕ್ನಾಲಜಿ. ಇಲ್ಲಿ ನಾವು ನೋಡ್ಬೋದು, ಇಟ್ಸ್ ನಾಟ್ ಜಸ್ಟ್ ಕಾಂಬಿನೇಷನ್ ಆಫ್ ಟೂ ವರ್ಡ್ಸ್. ಹಾಗಾದರೆ ಏನು ಇದರ ಅರ್ಥ? ಒಂದು ವಿಷಯವಾಗಿ ಅಥವಾ ಸಬ್ಜೆಕ್ಟ್ ಆಗಿ ನೋಡೋದಾದರೆ ಸಾಕಷ್ಟು ವಿದ್ವಾಂಸರು, ಶೈಕ್ಷಣಿಕ ತಜ್ಞರು, ಶಿಕ್ಷಣ ತಜ್ಞರು ಸಾಕಷ್ಟು ಅವರವ್ರದ್ದೇ ದೃಷ್ಟಿಕೋನದಲ್ಲಿ ನಮಗೆ ಒಂದಷ್ಟು ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ.
ಯಾವುದೇ ಒಂದು ವಿಷಯದ ಅರ್ಥವನ್ನು ಗ್ರಹಿಸಬೇಕಾದ್ರೆ, ಸೊ ವೆನ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಆರ್ ಎ ಪರ್ಟಿಕ್ಯುಲರ್ ಸಬ್ಜೆಕ್ಟ್, particular topic like that, we have to first understand very clearly and analyze the definitions. So then it will give the correct meaning of the particular concept. So let's move on to the definitions first. ಯಾವುದೇ ವಿಷಯದ ಪರಿಕಲ್ಪನೆಯನ್ನು ಅರ್ಥೈಸ್ಕೊಳ್ಬೇಕಾದ್ರೆ ಅದರ ವ್ಯಾಖ್ಯೆಗಳನ್ನು ಮೊದಲು ನೋಡಿ ಅದನ್ನು ವಿಶ್ಲೇಷಣೆ ಮಾಡಿದರೆ ಆ ಒಂದು ವಿಷಯಕ್ಕೆ ಅರ್ಥ ಬರ್ತದೆ. ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಅಷ್ಟೇ ಇಲ್ಲಿ ಕೋಟ್ ಮಾಡ್ತೀನಿ. According to GOM Lith, educational technology is the application of scientific knowledge about learning and the conditions of learning to improve the effectiveness and efficiency of teaching and learning. ಶೈಕ್ಷಣಿಕ ತಂತ್ರಜ್ಞಾನ ಅಂದರೆ ಏನಪ್ಪ? ಅದರ ಅರ್ಥ ಅಂದರೆ ಅಪ್ಲಿಕೇಶನ್ ಆಫ್ ಸೈಂಟಿಫಿಕ್ ನಾಲೆಡ್ಜ್ ಅಬೌಟ್ ಲರ್ನಿಂಗ್ ಆ್ಯಂಡ್ ಕಂಡೀಷನ್ಸ್ ಆಫ್ ಲರ್ನಿಂಗ್. ಸೈಂಟಿಫಿಕ್ ನಾಲೆಡ್ಜ್ ಅಂದರೆ ನಿಮಗಾಗಲೇ ಹೇಳಿದ್ದೀನಿ ತಂತ್ರಜ್ಞಾನ, ಹೌದಾ? ಅಂತಹ ಒಂದು ತಂತ್ರಜ್ಞಾನವನ್ನು ಕಲಿಕಾ ಪ್ರಕ್ರಿಯೆಯಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಅಂತ ಹೇಳಿ ಕರಿತೀವಿ. ಶೈಕ್ಷಣಿಕ ತಂತ್ರಜ್ಞಾನ ಅಂದರೆ ವೈಜ್ಞಾನಿಕ ಜ್ಞಾನವನ್ನು ಕಲಿಕಾ ಪ್ರಕ್ರಿಯೆಯಲ್ಲಿ ಅಳವಡಿಸ್ಕೊಳ್ಳೋದು. ಯಾವ ಉದ್ದೇಶಕ್ಕಾಗಿ? ಟು ಇಂಪ್ರೂವ್ ದ ಎಫೆಕ್ಟಿವ್ನೆಸ್ ಆ್ಯಂಡ್ ಎಫಿಷಿಯನ್ಸಿ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ಕಲಿಕಾ ಕ್ಷೇತ್ರಕ್ಕೆ ಅಳವಡಿಸ್ಕೊಳ್ಳೋದು ಕೂಡ ಯಾವ ಉದ್ದೇಶಕ್ಕೆ ಅಂದರೆ ಬೋಧನಾ ಮತ್ತು ಕಲಿಕಾ ಎರಡೂ ಪ್ರಕ್ರಿಯೆಗಳನ್ನು ನಾವು ಪರಿಣಾಮಕಾರಿಯಾಗಿಸಬೇಕು ಮತ್ತು ಕ್ಷಮತೆಯಿಂದ ಕೂಡಿರಬೇಕು. ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಬೋಧನಾ ಕಲಿಕಾ ಪ್ರಕ್ರಿಯೆಯು ಹೆಚ್ಚು ಪರಿಣಾಮಕಾರಿಯಾಗಬೇಕು ಮತ್ತು ಕ್ಷಮತೆಯಿಂದ ಕೂಡಿರುವ ಸಲುವಾಗಿ ಕಲಿಕಾ ಘಟ್ಟದಲ್ಲಿ ಅಥವಾ ಕಲಿಕಾ ಪ್ರಕ್ರಿಯೆಯಲ್ಲಿ ವೈಜ್ಞಾನಿಕ ಜ್ಞಾನವನ್ನು ಅಳವಡಿಸ್ಕೊಳ್ತಕ್ಕಂಥದ್ದೇ ಶೈಕ್ಷಣಿಕ ತಂತ್ರಜ್ಞಾನ. ಸೊ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ವೆರಿ ಇಂಪಾರ್ಟೆಂಟ್ ಇದು. ಹೇಗೆ ಪರಿಣಾಮಕಾರಿ? ಟೀಚರ್, ಈಗ ನಾನಿಲ್ಲಿ ಕೂತಿದ್ದೀನಿ, ನೀವು ಕೂಡ ಕಲಿತಾ ಇದ್ದೀರಾ, ಇಲ್ಲಿ ಎರಡೂ ಪ್ರಕ್ರಿಯೆ ನಡೀತಾ ಇದೆ. ಐ ಆಮ್ ಟೀಚಿಂಗ್, ಅಟ್ ದ ಸೇಮ್ ಟೈಮ್ ಲರ್ನಿಂಗ್ ಈಸ್ ಆಲ್ಸೋ ಟೇಕನ್ ಪ್ಲೇಸ್ ಫ್ರಮ್ ಯುವರ್ ಸೈಡ್, ಇಸಂಟ್ ಇಟ್? ಸೊ ಫಾರ್ ದ್ಯಾಟ್ ಪರ್ಪಸ್ ವಾಟ್ ಆರ್ ದ ಸೈಂಟಿಫಿಕ್ ನಾಲೆಡ್ಜ್ ಐ ಆಮ್ ಯೂಸಿಂಗ್ ಹಿಯರ್? ಮೊದಲನೇದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಂದರೆ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಆನ್ಲೈನ್. ಸೊ ಇವೆಲ್ಲವೂ ಕೂಡ ನಿಮಗೆ ಬೋರ್ಡ್ ಮೇಲೆ ಕೇಳಿದಷ್ಟೇ ಆಗ್ತಾ ಇದೆ, ಅಷ್ಟು ಚೆನ್ನಾಗಿ ಸ್ಲೈಡ್ಸ್ ಕಾಣ್ತಾ ಇದೆ. ನಾನು ವರ್ಚುವಲ್ ಮೋಡಲ್ಲಿ ಇರ್ಬೋದು, ಬಟ್ ಇಟ್ಸ್ ಆಡಿಬಲ್ ಟು ಯು, ನೀವೆಲ್ಲರೂ ಕೂಡ ಕೇಳಿಸ್ಕೊಳ್ತಾ ಇರ್ಬೋದು ಅಲ್ವಾ? ಅದೊಂದು. ಸೊ ಲೈವ್ ಬಂದರೆ ಅದು ಕೂಡ ಬರ್ತದೆ, ಲೈವ್ ಕ್ಲಾಸನ್ನು ಆನ್ಲೈನ್ ಮೋಡಲ್ಲಿ ನಾನು ತಗೊಂಡ್ರೆ. ಸೊ ಬಟ್ ಇದು ರೆಕಾರ್ಡ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಓನ್ಲಿ ದ ಮೇಜರ್ ಡಿಫ್ರೆನ್ಸ್ ಅಲ್ವಾ? ಹಾಗಾಗಿ ಇಲ್ಲಿ ಸೈಂಟಿಫಿಕ್ ನಾಲೆಡ್ಜ್ ಅಂದರೆ ಇವೆಲ್ಲವೂ ಬಂದು ಅದ್ರ ಜೊತೆಗೆ ನಾನು ಗಮನಿಸ್ತಾ ಇರ್ತಕ್ಕಂಥದ್ದು ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರಾ ಅನ್ನೋ ದೃಷ್ಟಿನಲ್ಲಿ ನಾನು ನನ್ನ ಸ್ಲೈಡ್ಸನ್ನು ಸೈಕಲಾಜಿಕಲ್ ಆಸ್ಪೆಕ್ಟ್ಸಲ್ಲಿ ನಾನು ಜೋಡಿಸ್ಕೊಂಡಿದ್ದೀನಿ ಕ್ರಮಬದ್ಧವಾಗಿ. ಅದು ಕೂಡ ಸೈನ್ಸೇ. ಮನೋವಿಜ್ಞಾನ ಅನ್ನುವಂಥದ್ದು ಅಲ್ಲೂ ಕೂಡ ಸೈಂಟಿಫಿಕ್ ನಾಲೆಡ್ಜ್ ಅಂದರೆ ಬರೀ ನೀವು ಅಂದ್ಕೊಂಡ ಹಾಗೆ ಸೊ ಮೊಬೈಲು ಅಥವಾ ಮಷಿನರಿ ಪಾರ್ಟ್ಸಿಗಷ್ಟೇ ಅಲ್ಲ, ಬೋಧನಾ ಮಾಡ್ತಕ್ಕಂಥ ರೀತಿ ನೀತಿಗಳು ಕೂಡ ತುಂಬ ಬದಲಾವಣೆ, ಅಡ್ವಾನ್ಸ್ಮೆಂಟಿಂದ ಕೂಡಿರಬೇಕು ಅನ್ನೋವಂಥ ಅಂಶ. ಎಫೆಕ್ಟಿವ್ನೆಸ್ ಆ್ಯಂಡ್ ಎಫಿಷಿಯನ್ಸಿ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ಇಲ್ಲಿ ಟೀಚಿಂಗ್ ತುಂಬ ಚೆನ್ನಾಗಾಗಬೇಕು ಅಂದರೆ ಮೊಬೈಲ್ ಅಷ್ಟೇ ಇದ್ದರೆ ಸಾಲದು, ಮೊಬೈಲ್ ಎಷ್ಟೇ ಇಂಟರ್ನೆಟ್ ಅಡ್ವಾನ್ಸ್ಮೆಂಟ್ ಇದ್ದರೂ ಸಾಲದು. ಅದ್ರ ಜೊತೆಗೆ ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ ಅಂತ ಏನು ಕರಿತೀವಿ, ಅಂದರೆ ಕಲಿಕೆ ಹೇಗಾಗ್ತದೆ, ಕಲಿಕೆಯ ಪರಿಣಾಮಕಾರಿ ಆಗಬೇಕಾದ್ರೆ ಹೇಗೆ, ನಾನು ನಿಮ್ಮ ದೃಷ್ಟಿ ನೀವು ಹೇಗೆ ಯೋಚನೆ ಮಾಡ್ತಾ ಇದ್ದೀರಾ, ನೀವಿದ್ದೀರಾ ಅಂದ್ಕೊಂಡು ನೀವು ಹೇಗೆ ಅದನ್ನು ಅರ್ಥೈಸ್ಕೊಳ್ಬೇಕು ಅನ್ನೋಂಥದ್ದು ನಾನು ಮನನ ಮಾಡಿಕೊಂಡು ತದನಂತರ ನಿಮಗೆ ಬೋಧನೆಯನ್ನು ಮಾಡಬೇಕಾಗತ್ತೆ. ದಟ್ ಈಸ್ ವಾಟ್ ಮೇಕ್ಸ್ ದ ಸೈಂಟಿಫಿಕ್ ನಾಲೆಡ್ಜ್, ಅಪ್ಲಿಕೇಶನ್ ಆಫ್ ಸೈಂಟಿಫಿಕ್ ನಾಲೆಡ್ಜ್, ನಾಟ್ ಓನ್ಲಿ ಸೊ ದ ಟೆಕ್ನಾಲಜಿ ವಿತ್ ರಿಲೇಟೆಡ್ ಟು ದ equipments, materials ಅಂತ ಕರಿತೀವಿ. ಸೊ ದಿಸ್ ಇಸ್ ಆ್ಯಕ್ಚುಲಿ ಗಿವನ್ ಬೈ GOM Lith. Let's move on to the another definition, S.S. Kulkarni in the year 1969. Shaikshanic educational technology may be defined as the application of laws as well as recent discoveries of science and technology to the process of education. ಏನು ಆಧುನಿಕ ವಿಜ್ಞಾನದ ನಿಯಮ, ಸಿದ್ಧಾಂತ ಮತ್ತು ಸಂಶೋಧನೆಗಳನ್ನು ನೂತನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ಪ್ರಕ್ರಿಯೆಯಲ್ಲಿ ಅಳವಡಿಸಿಕೊಳ್ಳುವುದೇ ಶೈಕ್ಷಣಿಕ ತಂತ್ರಜ್ಞಾನ. ಐ ಥಿಂಕ್ ದಿಸ್ ಈಸ್ ಎನ್ ವಂಡರ್ಫುಲ್ ಡೆಫಿನೇಷನ್ ಗಿವನ್ ಬೈ S.S. ಕುಲಕರ್ಣಿ. ಸೊ ತುಂಬ ಚೆನ್ನಾಗಿ ಇದೆ. ಏನು ಆಧುನಿಕ ವಿಜ್ಞಾನದ ನಿಯಮ ಅಂದರೆ ಏನು ಪ್ರೆಸೆಂಟ್ ಸಿಚುಯೇಷನಲ್ಲಿ ನಮಗೇನು ಸೈನ್ಸ್ ಇದೆಯೋ ಅದರ ಪ್ರಿನ್ಸಿಪಲ್ಸು, ಸೊ ಸಿದ್ಧಾಂತ, ಥಿಯರೀಸು ಮತ್ತು ಸಂಶೋಧನೆಗಳು, ರಿಸರ್ಚ್ ಫೈಂಡಿಂಗ್ಸ್ ಅಂತ ಕರಿತೀವಿ. ನೂತನ ತಂತ್ರಜ್ಞಾನದೊಂದಿಗೆ ಅವುಗಳನ್ನು ಅಳವಡಿಸಿಕೊಳ್ಳುವಂಥ ಅಂಶ ಅಂಥೇಳಿ ಕರಿತೀವಿ. ಸೊ ವೆರಿ ಇಂಪಾರ್ಟೆಂಟ್, ಐ ಥಿಂಕ್ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಇದರಲ್ಲಿ ಬರೀ
ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಷ್ಟೇ ತಗೊಳ್ಳೋದಿಲ್ಲ, ನಮ್ಮಲ್ಲಿ ಏನೇನಿದೆಯೋ ಎಲ್ಲ ವಿಜ್ಞಾನದಲ್ಲಿ ಇರ್ತಕ್ಕಂಥದ್ದು, ಅಂದರೆ ಮನೋವಿಜ್ಞಾನವೂ ಬಂತು ಇದರಲ್ಲಿ. ಬರೀ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಅಷ್ಟೇ ಅಲ್ಲ, ಮನೋವಿಜ್ಞಾನ ಅದರಲ್ಲಿರ್ತಕ್ಕಂಥ ನಿಯಮನೂ ಇರ್ಬೋದು, ಸಿದ್ಧಾಂತನೂ ಇರ್ಬೋದು, ಅದರಿಂದ ಪಡ್ಕೊಂಡಿರ್ತಕ್ಕಂಥ ಸಂಶೋಧನೆಗಳು ಇರ್ಬೋದು, ಅವುಗಳನ್ನು ಹೊಸ ತಂತ್ರಜ್ಞಾನದೊಂದಿಗೆ ನಾವು ಶಿಕ್ಷಣ ಪ್ರಕ್ರಿಯೆಯಲ್ಲಿ ಅಳವಡಿಸ್ಕೊಳ್ಳೋದೇ ಶೈಕ್ಷಣಿಕ ತಂತ್ರಜ್ಞಾನ. ಅಂದರೆ ಅರ್ಥ ಬರೀ ಉಪಕರಣ ಮೊಬೈಲ್ ಅಷ್ಟೇ ಇಟ್ಕೊಂಡ್ರೆ ಬರೋದಿಲ್ಲ. ಮೊಬೈಲ್ ಜೊತೆಗೆ ನಾನು ಸ್ಲೈಡ್ಸ್ ಹೇಗಿರಬೇಕು, ಸ್ಲೈಡ್ಸಲ್ಲಿ ಯಾವ ರೀತಿ ವಿಷಯವನ್ನು ಜೋಡಿಸಿದ್ರೆ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ, ಇವೆಲ್ಲವೂ ಕೂಡ ನಮಗೆ ಮನೋವಿಜ್ಞಾನದಲ್ಲಿ ಅರ್ಥೈಸ್ಕೊಳ್ಬೇಕಾಗಿರತಕ್ಕಂಥ ಅಂಶ. ಸೊ ಇದರಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ. ಟೀಚರ್ ಎಜುಕೇಷನ್ ಹೆಂಗಿರಬೇಕು, ಅವರಿಗೆ ಯಾವ ರೀತಿ ಹೇಳ್ಕೊಡ್ಬೇಕು, ಅವರಿಗೆ ಪ್ರೆಸೆಂಟ್ ಸಿಚುಯೇಷನಲ್ಲಿ ಯಾವ ರೀತಿ ನಾವು ರೆಡಿ ಮಾಡಬೇಕು. ಸೊ ಇವೆಲ್ಲವೂ ಕೂಡ ಸಂಶೋಧನೆಯ ಮೂಲಕ ನಮಗೆ ಸಿಗ್ತಾ ಹೋಗುತ್ತೆ. ನೀವು ಕೂಡ ನಾಳೆ ಕಲಿತಾ ಹೋಗ್ತೀರಾ. ಆ್ಯಸ್ ಅ ಟೀಚರ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಹೌ ಟು ಟೀಚ್, ಹೌ ಟು ರೈಟ್ ಆಬ್ಜೆಕ್ಟಿವ್ಸ್, ಲೆಸನ್ ಪ್ಲ್ಯಾನ್. ಈಗ ನಿಮಗೆ ಬಿಗಿನರ್ಸ್ ಆಗಿರೋದ್ರಿಂದ ಗೊತ್ತಿಲ್ಲ, ಅವೆಲ್ಲವುಗಳು ಕೂಡ ಹೊಸದನದಿಂದ ಕೂಡಿದೆ. ನಾನು ಬಿ ಎಡ್ ಮಾಡುವಾಗಿರ್ತಕ್ಕಂಥದ್ರಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಹಾಗಾದರೆ ಎಲ್ಲಿಂದ ಬಂತು? ಎಸ್, ಅಡ್ವಾನ್ಸ್ಮೆಂಟ್ ಇನ್ ಆಧುನಿಕ ವಿಜ್ಞಾನದ ನಿಯಮ, ಅದೇ ಅರ್ಥ. ಬಹಳ ಇಂಪಾರ್ಟೆಂಟ್ ಇದು, ಬಹಳ ಮುಖ್ಯವಾಗಿ ರೀಸೆಂಟ್ ಡಿಸ್ಕವರೀಸ್ ಆಫ್ ಸೈನ್ಸಸ್ ಅಂತ ಹೇಳಿ ಕರೀತೀವಿ. ಸೈನ್ಸಸ್ ಅಂದರೆ ಯಾವ್ದು ಬಂತು ಇಲ್ಲಿ? ಸೊ ಸೈಕಾಲಜಿ ಆಲ್ಸೋ ಕಮ್ಸ್ ಅಂಡರ್ ದ ಸೈನ್ಸ್. ಸೊ ಬೇಸ್ಡ್ ಆನ್ ದ್ಯಾಟ್ ಡಿಸ್ಕವರೀಸ್, ಸೊ ವಿ ಆರ್ ಇಂಪ್ರೂವಿಂಗ್ ಅವರ್ ಎಜುಕೇಷನ್ ಸಿಸ್ಟಮ್. ಅದನ್ನು ಶೈಕ್ಷಣಿಕ ತಂತ್ರಜ್ಞಾನ ಅಂತ ಹೇಳಿ ಕರಿತೀವಿ. ಅನದರ್ ಡೆಫಿನೇಷನ್, US President Commission of Inquiry, educational technology may be defined as a systematic way of designing, carrying out and evaluating total process of teaching and learning in terms of specific objectives based on findings from research in human learning and communication. ಬಹಳ ಮುಖ್ಯ. In the year 1979, US President Commission of Inquiry ಅವರ ಪ್ರಕಾರ ಏನಪ್ಪ ಶೈಕ್ಷಣಿಕ ತಂತ್ರಜ್ಞಾನ ಅಂದರೆ ಬಹಳ ಮುಖ್ಯ. ಸಿಸ್ಟಮ್ಯಾಟಿಕ್ ವೇ ಆಫ್ ಡಿಸೈನಿಂಗ್ ಅಂದರೆ ವಿನ್ಯಾಸವನ್ನು ಗೊಳಿಸೋದು. ಏನನ್ನು ವಿನ್ಯಾಸಗೊಳಿಸ್ತೀರಾ? ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆಯನ್ನು ವಿನ್ಯಾಸಗೊಳಿಸೋದು. ಹೌ ಯು ಆರ್ ಡಿಸೈನಿಂಗ್. ಈಗ ನೀವು ಪ್ರಾರಂಭದಲ್ಲಿ ಬಂದಿದ್ದೀರಾ, ನಿಮಗೆ ಹೋಗಿ ಪಾಠ ಮಾಡ್ರಪ್ಪ ಅಂತ ಕಳಿಸಿದರೆ ಖಂಡಿತವಾಗೂ ಹೈಸ್ಕೂಲ್ ಅಂತಕ್ಕೆ ನಿಮಗೇನು ಆ ಸಬ್ಜೆಕ್ಟ್ ಕಷ್ಟ ಆಗಲ್ಲ, ನೀವು ಮಾಡ್ಕೊಂಡಿರೋ ಗ್ರ್ಯಾಜುಯೇಷನಿಗೆ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಲೆವೆಲಿಗೆ. ಆದರೆ ಪ್ರಶ್ನೆ ಎಲ್ಲಿದೆ ನಿಮಗೆ? ಹೇಗೆ ಪ್ರಾರಂಭ ಮಾಡಬೇಕು, ಹೇಗೆ ವಿದ್ಯಾರ್ಥಿಗಳ ಮುಂದೆ ನಾವು ಮಾತನಾಡಬೇಕು, ಹೇಗೆ ವಿಷಯ ವಸ್ತುವನ್ನು ಕ್ರಮಬದ್ಧವಾಗಿ ಅವ್ರ ಮುಂದೆ ಮಂಡಿಸಬೇಕು, ಯಾವ ವಿಧಾನದ ಮೂಲಕ ಹೇಳಬೇಕು. ಇಸ್ಂಟ್ ಇಟ್ ಆಲ್ ದೀಸ್ ಕ್ವಶನ್ಸ್ ಯು ಆರ್ ಹ್ಯಾವಿಂಗ್ ಇನ್ ಯುವರ್ ಮೈಂಡ್? ಡೆಫಿನೆಟ್ಲಿ. ಹಾಗಾದರೆ ಇದಕ್ಕೆಲ್ಲದಕ್ಕೂ ಉತ್ತರ ನಾವು ಬಿ ಎಡಲ್ಲಿ ಕೊಡ್ತೀವಿ. ಸೊ ಅದಕ್ಕೆ ಸಿಸ್ಟಮ್ಯಾಟಿಕ್ ವೇ ಆಫ್ ಡಿಸೈನಿಂಗ್ ಅಂತ ಕರಿತೀವಿ. ನೀವು ಹೋಗೋಕ್ಕೆ ಮುಂಚೆ ವಿನ್ಯಾಸವನ್ನು ಗೊಳಿಸ್ಕೊಳ್ಬೇಕು. ದೆನ್ ಕ್ಯಾರಿಯಿಂಗ್ ಔಟ್, ವಿನ್ಯಾಸಗೊಳಿಸಿದ್ರ ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಅಥವಾ ಮಾಡುವಂಥದ್ದು. ಆ್ಯಂಡ್ ಎವ್ಯಾಲ್ಯೂಯೇಟಿಂಗ್, ಬರೀ ಮಾಡಿದ್ರೆ ಮುಗಿಯಲ್ಲ, ಮೌಲ್ಯಮಾಪನ ಕೂಡ ಮಾಡಬೇಕು. ಎ ಟೋಟಲ್ ಪ್ರೋಸೆಸ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಇನ್ ಟರ್ಮ್ಸ್ ಆಫ್ ದ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್. ವಿನ್ಯಾಸಗೊಳಿಸಿ, ಜಾರಿಗೊಳಿಸಿ, ತದನಂತರ ಇಡೀ ಒಂದು ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಒಂದು ನಿರ್ದಿಷ್ಟ ಉದ್ದೇಶಗಳನ್ನು ಹಾಕ್ಕೊಂಡಿರ್ತಿರಲ್ಲ, ಅವುಗಳ ಆಧಾರದ ಮೇಲೆ ಮೌಲ್ಯಮಾಪನ ಮಾಡಿ. ಬಹಳ ಮುಖ್ಯ. ಮೌಲ್ಯಮಾಪನ ಮಾಡೋದು ಅಂದರೆ ನಾನು ಮಾಡಿರ್ತಕ್ಕಂಥದ್ದು ಸರಿ ಇದೆಯೇ ಅಥವಾ ಇಲ್ಲವೇ. ಸರಿ ಇದ್ದರೆ ಖಂಡಿತ ಬದಲಾಯಿಸ್ಕೊಳ್ಬೇಕಾಗತ್ತೆ. ಬದಲಾಯಿಸ್ಕೊಂಡು ವಿದ್ಯಾರ್ಥಿಗಳಿಗೆ ಅದು ಸರಿಯಾದ ರೂಪದಲ್ಲಿ ತಲುಪೋ ರೀತಿ ಮಾಡ್ಕೊಳ್ಳೋ ಅಂಥ ಒಂದು ಕಂಪ್ಲೀಟ್ ಪ್ರಕ್ರಿಯೆನ ನಾವು ಶೈಕ್ಷಣಿಕ ತಂತ್ರಜ್ಞಾನ ಅಂತ ಕರಿತೀವಿ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಯೂಸ್ಫುಲ್ ಫಾರ್ ಯು ಪೀಪಲ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ. ಹಾಗಾಗಿ ಬಹಳ ಮುಖ್ಯ. ಅಂದರೆ ಕಲಿಕೆಯ ಮಟ್ಟವನ್ನು ಸುಧಾರಿಸೋದು ಮುಖ್ಯ ಉದ್ದೇಶ. ಉದ್ದೇಶ ಏನು? ಉದ್ದೇಶ ಅಂತಂದರೆ ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಉದ್ದೇಶಗಳನ್ನು ಹಾಕ್ಕೊಳ್ತೀವಿ. ಈ ರೀತಿ ಅರ್ಥ ಆಗಬೇಕು, ಇದೇ ರೀತಿ ವಿದ್ಯಾರ್ಥಿಗಳು ಅದರ ಎಸೆನ್ಸನ್ನು ಕಲಿಬೇಕು ಅನ್ನೋದು. ಸೊ ಅದು ಬಹಳ ಮುಖ್ಯ. ಆ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋ ಸಲುವಾಗಿ ನಾವು ವಿನ್ಯಾಸಗೊಳಿಸ್ತೀವಿ, ಕ್ಯಾರಿ ಔಟ್ ಮಾಡ್ತೀವಿ, ಎವ್ಯಾಲ್ಯೂಟ್. ಇದು ಕಂಪ್ಲೀಟ್ ಈ ಮೂರೂ ಪ್ರೋಸೆಸ್ಸನ್ನು ಒಳಗೊಂಡಿರೋದೇ ಶೈಕ್ಷಣಿಕ ತಂತ್ರಜ್ಞಾನ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ತಂತ್ರಜ್ಞಾನ ಅಂದರೆ ಬರೀ ಮೊಬೈಲ್ ಬಳಸೋದು ಅಥವಾ ಉಪಕರಣಗಳನ್ನು ಬಳಸೋದು, ಕಂಪ್ಯೂಟರ್ ಬಳಸೋದು, ಇಂಟರ್ನೆಟ್ ಮೂಲಕ ಏನು ಕಂಪ್ಯೂಟರ್ಗಳ ಮೂಲಕ ಹೆಚ್ಚು ಅಪ್ಗ್ರೇಡ್ ಆಗಿ ಮಾಡುವಂಥದ್ದು ಅಂತ ಅಷ್ಟೇ ಅಲ್ಲ. ಖಂಡಿತವಾಗೂ ಇಟ್ ಈಸ್ ಮೋರ್ ದ್ಯಾನ್ ದ್ಯಾಟ್. ಹಾಗಂದರೆ ಅದು ಒಂದು ಭಾಗ ಅಷ್ಟೇ. ಇದ್ರು ಬರೀ ಉಪಕರಣಗಳನ್ನು, ನವೀನತೆಯಿಂದ ಕೂಡಿರ್ತಕ್ಕಂಥ ಉಪಕರಣಗಳನ್ನು ಬಳಸ್ಕೊಳ್ಳೋದೇ ಶೈಕ್ಷಣಿಕ ತಂತ್ರಜ್ಞಾನ ಅಂತ ಖಂಡಿತ ನೀವು ಭಾವಿಸಬೇಡಿ. ಅದು ಕೂಡ ಒಂದು ಭಾಗ. ಕಂಪ್ಲೀಟ್ ಒಂದು ಏನು ಬೋಧನಾ ಪ್ರಕ್ರಿಯೆಗೆ ಹೊಸ ವಿಧಾನದಿಂದ ಮಾಡುವಂಥದ್ದಾಗಿರ್ಬೋದು. ವಿಧಾನ ಅಂದ ತಕ್ಷಣ ಉಪಕರಣ ಅಷ್ಟೇ ಅಲ್ಲ, ಹೊಸ ಉಪಕರಣಗಳನ್ನು ಬಳಸ್ಕೊಳ್ಳುವಂಥದ್ದು, ಹೊಸ ವಿಧಾನಗಳು, ಹೊಸ ಮಾತನಾಡ್ತಕ್ಕಂಥ ಶೈಲಿ, ಪ್ರಶ್ನಿಸ್ತಕ್ಕಂಥ ಶೈಲಿ,
ವಿಷಯ ವಸ್ತುವನ್ನು ಹೇಳ್ತಕ್ಕಂಥ ಶೈಲಿ, ಅಲ್ಲಿ ಬರ್ತಕ್ಕಂಥ ಪಠ್ಯಕ್ರಮ, ಇವೆಲ್ಲವುಗಳು ಹೊಸತನದಿಂದ ಕೂಡಿ ಅಥವಾ ಅದರಲ್ಲಿರ್ತಕ್ಕಂಥ ನೂತನವಾಗಿ ಬಂದಿರತಕ್ಕಂಥ ತತ್ವ ನಿಯಮಗಳನ್ನು ಬಳಕೆ ಮಾಡಿಕೊಂಡು ನಾವು ವಿನ್ಯಾಸ ಮಾಡಿ ಅದನ್ನು ಜಾರಿ ಮಾಡ್ತಕ್ಕಂಥ ಮತ್ತು ಮೌಲ್ಯಮಾಪನ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಶೈಕ್ಷಣಿಕ ತಂತ್ರಜ್ಞಾನ ಅಂಥೇಳಿ ಕರಿತೀವಿ. So the another definition, meaning of educational technology can be understood by using these words. ಇದರ ಮೂಲಕ ನೋಡ್ಬೋದು. ಇಟ್ ಈಸ್ ಅ ಸಿಸ್ಟಮ್ ಆಫ್ 5 M's ಅಂತಲೂ ಕೂಡ ಕರಿತೀವಿ. ಶೈಕ್ಷಣಿಕ ತಂತ್ರಜ್ಞಾನ ಅದು 5 Mಗಳಿಂದ ಕೂಡಿದೆ. ಯಾವುದು ಅದು 5 M? ಮಷಿನ್ಸು, ಮೆಟೀರಿಯಲ್ಸು, ಮೆನ್, ಮೀಡಿಯಾ ಆ್ಯಂಡ್ ಮೆಥಡ್ಸ್ ಅಂತ ಕರಿತೀವಿ. ಮಷಿನ್ಸ್ ಅಂದರೆ ನಿಮಗೆ ಗೊತ್ತಿದೆ, ಯಾವ ಮಷಿನ್ಸ್ ಯೂಸ್ ಮಾಡ್ತೀವಿ ಅದು ಮಷಿನ್ಸ್ ಅಂತ ಆಗ. ಉಪಕರಣಗಳು, ಮೆಟೀರಿಯಲ್ ವಸ್ತುಗಳು. ಮಷಿನ್ಸ್ ಅಂದರೆ ಈಗ ನಾನು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ, ಇದು. ಮೆಟೀರಿಯಲ್ ಅಂತಂದರೆ ಇಲ್ಲಿ ನಾವು ನೋಡಬೇಕಾಗಿರೋದು ಬೇರೆ ಬೇರೆ ಮೆಟೀರಿಯಲ್. ಯಾವ ಮೆಟೀರಿಯಲ್ ಕೊಡ್ತೀವಿ ನಿಮಗೆ, ಕಂಟೆಂಟ್ ಏನು ಕೊಡ್ತೀವಲ್ಲ ಅದು. ಸೊ ನೆಕ್ಸ್ಟು ಮೆನ್ ಅಂದರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಬರ್ತಾರೆ. ಮೀಡಿಯಾ, ಯಾವ ಮೋಡಲ್ ಮಾಡ್ತೀರಾ. ಸೊ ಮೀಡಿಯಾ ಮಾಧ್ಯಮ, ಯಾವ ಮಾಧ್ಯಮದ ಮೂಲಕ ನೀವು ಮಾಡ್ಬೋದು. ಸಾಕಷ್ಟಿದೆ ಮಾಧ್ಯಮ. ಯು ಕ್ಯಾನ್ ಓರಲ್ ಮೀಡಿಯಾ ತೊಗೊಳ್ಳಿ ಅಥವಾ ವಿಜುವಲ್ ಮೀಡಿಯಾ. ಈಗ ನಾನು ನಿಮಗೆ ಮಾಡ್ತಕ್ಕಂಥದ್ದು ಓರಲ್ ಮತ್ತು ವಿಜುವಲ್ ಅಂದರೆ ನಿಮಗೆ ನಾನೇನು ಹೇಳ್ತೀನಿ, ನಾನು ವಿಜುವಲ್ ಆಗೋದಲ್ಲ. ಸೊ ವಿಜುವಲ್ ಆಗ್ತಾ ಇದೆ ನಿಮಗೆ, ಹೌದಾ. ವಿಜುವಲ್ ಮೀಡಿಯಾ, ಓರಲ್ ಮೀಡಿಯಾ, ಸೊ ಬೋತ್ ಕಾಂಬಿನೇಷನ್. ಆಡಿಯೋ ವಿಜುವಲ್ ಅಂದರೆ ಶ್ರವಣ ಮಾಧ್ಯಮ ಮತ್ತು ದೃಕ್ ಮಾಧ್ಯಮ ಅಥವಾ ದೃಕ್ ಶ್ರವಣ ಮಾಧ್ಯಮ. ಯಾವ ಮಾಧ್ಯಮದ ಮೂಲಕ ವಿಷಯವನ್ನು ನಾವು ರವಾನೆ ಮಾಡ್ತಾ ಇದ್ದೀವಿ ಅನ್ನೋವಂಥದ್ದು. ಮೆಥಡ್ಸ್ ಡಿಫ್ರೆಂಟ್. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಚರ್ಚೆ ಮಾಡೋಣ, ಈಗ ಬೇಡ. ವಿಧಾನಗಳು ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಅ ಸಿಸ್ಟಮ್ ಆಫ್ 5 M's. ಅಂದರೆ ಶೈಕ್ಷಣಿಕ ತಂತ್ರಜ್ಞಾನ ಅನ್ನೋದು 5 Mಗಳಿಂದ ಕೂಡಿದೆ. ಉಪಕರಣಗಳು, ವಸ್ತುಗಳು, ಮೆನ್ ಅಂದರೆ ಮನುಷ್ಯರು, ನಾವು ನೀವು ಆಗಿರ್ಬೋದು, ಮಾಧ್ಯಮ ಮತ್ತು ವಿಧಾನಗಳು. ವರ್ಕ್ಸ್ ಟುಗೆದರ್ ಫಾರ್ ದ ಫುಲ್ಫಿಲ್ಮೆಂಟ್ ಆಫ್ ಸ್ಪೆಸಿಫಿಕ್ ಎಜುಕೇಷನಲ್ ಆಬ್ಜೆಕ್ಟಿವ್ಸ್. ಈ 5 Mಗಳು ಯಾವ ರೀತಿ ನಾವು ಆಯ್ಕೆ ಮಾಡ್ಕೋಬೇಕು, ಸೂಕ್ತವಾಗಿ ಬಳಕೆ ಮಾಡ್ಕೋಬೇಕು, ಜೊತೆಗೆ ಕೆಲಸ ಮಾಡಬೇಕು ಅಂದರೆ ಶೈಕ್ಷಣಿಕ ಉದ್ದೇಶಗಳನ್ನು ಸಾಧನೆ ಮಾಡೋ ಸಲುವಾಗಿ. ವರ್ಕ್ಸ್ ಟುಗೆದರ್ ಫಾರ್ ದ ಫುಲ್ಫಿಲ್ಮೆಂಟ್ ಆಫ್ ಸ್ಪೆಸಿಫಿಕ್ ಎಜುಕೇಷನಲ್ ಆಬ್ಜೆಕ್ಟಿವ್ಸ್. ಟುಗೆದರ್ ಶೈಕ್ಷಣಿಕ ಉದ್ದೇಶಗಳನ್ನು ಈಡೇರಿಕೆ ಮಾಡಿಕೊಳ್ಬೇಕು ಅನ್ನೋದು. ಯಾವುದು ಶೈಕ್ಷಣಿಕ ಉದ್ದೇಶ? ಎಲ್ಲ ವಿದ್ಯಾರ್ಥಿಗಳಿಗೂ ಅರ್ಥ ಆಗೋ ರೀತಿ ಅನ್ನುವಂಥದ್ದು ಅಲ್ವಾ. ಸೊ ನಿಮಗೆ ಫಿಲಾಸಫಿಕಲ್ ಆ್ಯಂಡ್ ಸೋಷಿಯಾಲಜಿಕಲ್ ಫೌಂಡೇಶನಲ್ಲಿ ಸಾಕಷ್ಟು ಕಲಿತಿರೋದ್ರ ಬಗ್ಗೆನೇ, ಮತ್ತು ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ಹಿಯರ್. ಅದರಲ್ಲಿ ಸಾಕಷ್ಟಿದೆ. ನಾವು ಪ್ರಜಾಸತ್ತಾತ್ಮಕ ಉದ್ದೇಶಗಳನ್ನು ಈಡೇರಿಸ್ಕೊಳ್ಬೇಕಾಗಿದೆ. ಸೃಜನಾತ್ಮಕತೆಯಿಂದ ವಿದ್ಯಾರ್ಥಿಗಳು ಕೂಡಿರಬೇಕು. ಅವರ ಸಂಪೂರ್ಣ ಅಭಿವೃದ್ಧಿ ಆಗಬೇಕು ಎಲ್ಲ ರೀತಿಯ, ಅಂದರೆ ಸಮಗ್ರವಾಗಿರ್ತಕ್ಕಂಥ ರೀತಿಯಲ್ಲಿ. ಬೌದ್ಧಿಕವಾಗಿ ಚೆನ್ನಾಗಾಗಬೇಕು ಅವರು. ಸೊ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟು, ಬೌದ್ಧಿಕತೆ ಬೆಳವಣಿಗೆ ಆಗಬೇಕು. ಇವೆಲ್ಲವೂ ಕೂಡ ಶೈಕ್ಷಣಿಕ ಉದ್ದೇಶಗಳು ಅಂತ ಹೇಳಿ ಕರಿತೀವಿ ನಾವು. ಸೊ ಈ ಎಲ್ಲ ಅಂಶ ಸಾಮಾಜಿಕವಾಗಿ, ಕಲ್ಚರಲ್ಲಿ ದೇ ಹ್ಯಾವ್ ಟು ಡೆವಲಪ್ ಆಲ್ ದೀಸ್. ಇವೆಲ್ಲವೂ ಯಾವಾಗ ಸಾಧ್ಯ? ನೀವು ಯಾವಾಗ ಈ 5 Mಗಳನ್ನು ಸೂಕ್ತವಾಗಿ ಬಳಕೆ ಮಾಡ್ಕೊಳ್ತೀರಾ ಆವಾಗ ಖಂಡಿತ ಸಾಧ್ಯ. ಈಗ ಪ್ಯಾಂಡಮಿಕ್ ಅಂದ್ಕೊಂಡು ನಾವು ಸರಿಯಾದ ರೀತಿ ನಿಮಗೆ ವಿಷಯದ ವಿವರಣೆ, ಈಗ ಮೊಬೈಲ್ ಆಗಿರ್ಬೋದು, ಈಗ ಬಳಕೆ ಮಾಡ್ಕೊಂಡು ಡಿಫ್ರೆಂಟ್ ಮೋಡ್ಸ್ ಅಂತ ಕರಿತೀವಿ. ಮೀಡಿಯಾ ಬೇರೆ ಬೇರೆ ರೀತಿ ಆಗ್ತಿದೆ, ಹೌದಾ. ಒಬ್ಬರು ಲೈವ್ ಕ್ಲಾಸ್ ಮಾಡ್ತಾರೆ, ಇನ್ನೊಬ್ಬರು ಮೊಬೈಲ್ ಮಾಡ್ತಾರೆ, ಇನ್ನೊಬ್ಬರು ಸ್ಕ್ಯಾನಲ್ಲಿ ತೆಗೆದು ನಿಮಗೆ ಕೊಡ್ತಾರೆ ಮಾಹಿತಿಯನ್ನು, ಮೆಟೀರಿಯಲ್ಸನ್ನು. ಬೇರೆ ಬೇರೆ ಇವೆಲ್ಲ ಕಾಂಬಿನೇಷನ್ ಆಫ್ ಆಲ್ ದೋಸ್ ಥಿಂಗ್ಸ್ ಟುಗೆದರ್ಲಿ ವಿ ಆರ್ ಡೂಯಿಂಗ್. ಯಾವ ಉದ್ದೇಶಕ್ಕೆ? ಶೈಕ್ಷಣಿಕ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಅಲ್ವಾ. ಸೊ ಇದನ್ನು ಕಂಪ್ಲೀಟಾಗಿ ನಾವು ಶೈಕ್ಷಣಿಕ ತಂತ್ರಜ್ಞಾನ ಅಂತೇಳಿ ಕರಿತೀವಿ. ಸೊ ಬಟ್ ಇಲ್ಲಿ ಬಹಳ ಮುಖ್ಯ ಅಂದರೆ ಎಲ್ಲ 5 ಬಳಕೆ ಮಾಡಿದ್ದೀನಪ್ಪ ಇದೇ ಶೈಕ್ಷಣಿಕ ತಂತ್ರಜ್ಞಾನ ಅಲ್ಲ. ಬಹಳ ಇಂಪಾರ್ಟೆಂಟ್ ಇಲ್ಲಿ ಅಂದರೆ ಮುಖ್ಯವಾಗಿ ಯಾವ ರೀತಿ ಮಷಿನ್ ತೆಗಿತೀಯಾ, ಯಾವ ರೀತಿ ಮೆಟೀರಿಯಲ್ ಯೂಸ್ ಮಾಡ್ತೀಯಾ, ಯಾವ ರೀತಿ ವಿದ್ಯಾರ್ಥಿಗಳನ್ನು ಬಳಕೆ ಮಾಡ್ಕೊ. ಸೊ ಆಲ್ ದೀಸ್ ಹ್ಯಾಸ್ ಟು ಬಿ ವರ್ಕ್ ಇನ್ ಪ್ರಾಪರ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ವೇ. ಇವುಗಳ ಸಿಂಕ್ರನೈಸೇಷನ್ನು ಅಥವಾ ಅವುಗಳ ಇಂಟಗ್ರೇಷನ್ ಯಾವ ರೀತಿ ಇರಬೇಕು ಅಂದರೆ ತುಂಬ ಸೂಕ್ತವಾಗಿ ಇರಬೇಕಾಗತ್ತೆ. ಸೂಕ್ತ ರೀತಿಯಲ್ಲಿ ಇದ್ದರೆ ಮಾತ್ರ ಸೊ ದ ಎಫಿಷಿಯನ್ಸಿ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಆರ್ ಯು ಕ್ಯಾನ್ ಬಿಕಮ್ ಎಫೆಕ್ಟಿವ್ ಟೀಚರ್ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರೋ ಅಂಥ ಅಂಶ. So the view propagated by these definition may help us to conclude about the meaning and nature of educational technology as follows. ಅಂದರೆ ಮೇಲೆ ತಿಳಿಸಿರ್ತಕ್ಕಂಥ ಎಲ್ಲ ವ್ಯಾಖ್ಯಾನಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಇದರ ಅರ್ಥದಲ್ಲಿ ಏನು ಅದರ ಅರ್ಥ ಶೈಕ್ಷಣಿಕ ತಂತ್ರಜ್ಞಾನ ಅನ್ನುವಂಥದ್ದನ್ನು ಗಮನಿಸ್ಬೋದು. ಎಜುಕೇಷನಲ್ ಟೆಕ್ನಾಲಜಿ ಈಸ್ ಕನ್ಸರ್ನ್ಡ್ ವಿತ್ ದ ಸಿಸ್ಟಮ್ಯಾಟಿಕ್ ಅಪ್ಲಿಕೇಶನ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್. ಮೊದಲನೇದು ವಿಶ್ಲೇಷಣೆ ಮಾಡಿದಾಗ ಪಾಯಿಂಟ್ ಏನು ಸಿಗುತ್ತೆ ನಮಗೆ, ಅದನ್ನು ವಿಶ್ಲೇಷಿಸಿದಾಗ ಅಂದರೆ ಕ್ರಮಬದ್ಧವಾಗಿರ್ತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನದ ಶಿಕ್ಷಣ ಕ್ಷೇತ್ರದಲ್ಲಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಶೈಕ್ಷಣಿಕ ತಂತ್ರಜ್ಞಾನ.
ಇಲ್ಲಿ ವಿಜ್ಞಾನ ಅಂದ ತಕ್ಷಣ ಮನೋವಿಜ್ಞಾನ ಅನ್ನುವಂಥ ಪರಿಗಣಿಸಿ. ಆ್ಯಂಡ್ ದಸ್ ಮೇ ಬಿ ಡಿಫೈನ್ಡ್ ಆಸ್ ದ ಅಪ್ಲಿಕೇಶನ್ ಆಫ್ ಟೆಕ್ನಾಲಜಿ ಟು ಎಜುಕೇಷನ್ ಇನ್ ಆರ್ಡರ್ ಟು ಫರ್ದರ್ ದ ಕೇಸ್ ಆಫ್ ದ ಲೇಟರ್. Next, just as science and technology help in carrying out the practical tasks in general, educational technology helps in providing efficiency to the task of teaching learning process. Yes. ಶೈಕ್ಷಣಿಕ ತಂತ್ರಜ್ಞಾನ ಪ್ರಮುಖವಾಗಿ ಏನು ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ತುಂಬ ಕ್ಷಮತೆಯಿಂದ ಕೂಡಿರೋ ಹಾಗೆ ಮಾಡಿರುತ್ತೆ ಅನ್ನೋಂಥದ್ದು ಬಹಳ ಮುಖ್ಯವಾಗಿರೋ ಅಂಥದ್ದು. ನೆಕ್ಸ್ಟ್, ಎಜುಕೇಷನಲ್ ಟೆಕ್ನಾಲಜಿ ಪ್ರೊವೈಡ್ಸ್ ಟೆಕ್ನಿಕಲ್ ಗೈಡೆನ್ಸ್ ಆ್ಯಂಡ್ ಸೊಲ್ಯೂಷನ್ ಟು ದ ಪ್ರಾಬ್ಲಮ್ಸ್ ಆಫ್ ಎಜುಕೇಷನ್. ಐ ಥಿಂಕ್ ಐ ಆಮ್ ಮಚ್ ಮೋರ್ ಇಂಟ್ರೆಸ್ಟೆಡ್ ಅಬೌಟ್ ಥರ್ಡ್ ಪಾಯಿಂಟ್. ಯಾಕೆಂದರೆ ಮೂರನೇ ಅಂಶನೇ ಕರೆಕ್ಟಾಗಿ ನಮಗೆ ಶೈಕ್ಷಣಿಕ ತಂತ್ರಜ್ಞಾನ ಅನ್ನೋಂಥದ್ರ ಅರ್ಥದಲ್ಲಿ ನಾವು ನೋಡ್ತೀವಿ. ಪ್ರೆಸೆಂಟ್ ಇರೋದಲ್ಲಿ ಶೈಕ್ಷಣಿಕ ತಂತ್ರಜ್ಞಾನ ಬರೀ ಉಪಕರಣಗಳು ಅಥವಾ ಹೊಸ ವಿಧಾನಗಳು ಅಥವಾ ಹೊಸ ಕೌಶಲ್ಯಗಳ ಮೂಲಕ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಮಾಡುವಂಥದ್ದಕ್ಕೆ ನವೀನತೆಯಿಂದ ಕೂಡಿರೋದಕ್ಕೆ ಶೈಕ್ಷಣಿಕ ತಂತ್ರಜ್ಞಾನ ಅನ್ನಲ್ಲ. ಜೊತೆಗೆ ಅದು ಏನು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ ನಮ್ಮಲ್ಲಿ ಶಿಕ್ಷಣದ ವ್ಯವಸ್ಥೆಯಲ್ಲಿ ಅದಕ್ಕೆ ಮಾರ್ಗದರ್ಶನ ಮಾಡುತ್ತೆ ಮತ್ತು ಪರಿಹಾರವನ್ನು ಕೊಡೋವಂಥ ಕೆಲಸವನ್ನು ಶೈಕ್ಷಣಿಕ ತಂತ್ರಜ್ಞಾನ ಮಾಡುತ್ತೆ ಅನ್ನೋವಂಥ ಅಂಶ. ಹೇಗೆ? ಈಗ ನಾನಿವತ್ತು ನಿಮಗೆ ವಿಡಿಯೋ ಲೆಸನ್ಸ್ ಮಾಡ್ತೀನಿ. ಸೊ ಇದರಲ್ಲಿ ನಾನು ಇದು ಹೊಸ ಪ್ರಯತ್ನ ಈಗ ನಿಮಗೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಇಷ್ಟು ವರ್ಷ ನಾವು ಈ ಥರದ್ದು ನಮಗೂ ಹೊಸದೇ ಸಾಕಷ್ಟು ಕ್ಲಾಸ್ಗಳನ್ನು ತೆಗೆದುಕೊಂಡಿದ್ದೀವಿ. ಮೋರ್ ದೆನ್ 10 years ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಈಗ ಆನ್ಲೈನ್ ಮಾಡಲ್ ಮಾಡ್ತಿರ್ಬೇಕಾದ್ರೆ ನಾವು ಇದನ್ನು ಪ್ರಯತ್ನ ಅಷ್ಟೇ. ಆದರೆ ಇದು ಎಷ್ಟು ಚೆನ್ನಾಗಿ ನಾವು ಅಂದ್ಕೊಂಡ ಮಟ್ಟಿಗೆ ಎಷ್ಟುವರೆಗೂ ನಿಮಗೆ ಕಲಿಸ್ಬೇಕಾಗಿತ್ತು ಆ ರೀತಿ ಆಗ್ತಿದೆಯಾ ಅನ್ನೋದನ್ನು ನಾನು ಓರೆಗಲ್ಲಿಜ್ಜಿ. ಈಗ ಪ್ರಾಬ್ಲಮ್ ಇದನ್ನು ನೋಡಬೇಕು. ಸೊ ಇದನ್ನು ಮಾಡಿಫಿಕೇಷನ್ ಮಾಡಿಕೊಂಡು ಅದಕ್ಕೆ ಪರಿಹಾರ ಕಂಡುಕೊಂಡು ಸುಧಾರಣೆ ಮಾಡ್ಕೊಳ್ತಾ ಹೋಗೋದೇ ಶೈಕ್ಷಣಿಕ ತಂತ್ರಜ್ಞಾನ ಅಂತ ಹೇಳಿ ಕರಿತೀವಿ. ಟೆಕ್ನಾಲಜಿ ಪ್ರೊವೈಡ್ಸ್ ಟೆಕ್ನಿಕಲ್ ಗೈಡೆನ್ಸ್ ಆ್ಯಂಡ್ ಸೊಲ್ಯೂಷನ್ ಟು ದ ಪ್ರಾಬ್ಲಮ್ಸ್ ಆಫ್ ಎಜುಕೇಷನ್. ಒಂದು ಇಡೀ ಶಿಕ್ಷಣ ವ್ಯವಸ್ಥೆಗೆ ಕೂಡ ಇದು ಪರಿಹಾರವನ್ನು ಕೊಡುತ್ತೆ ಅನ್ನುವಂಥದ್ದು ಸಮಸ್ಯೆಗಳಿದ್ದಾಗ. Teaching is communicating and educational technology can play an effective role in the communication between teacher and student. ಖಂಡಿತವಾಗೂ ಎಲ್ಲ ಟೀಚಿಂಗು ಕಮ್ಯುನಿಕೇಷನ್ ಪ್ರೋಸೆಸ್ಸನ್ನು ಹೊಂದಿರುತ್ತೆ. ಅಂದರೆ ಸಂವಹನ ಪ್ರಕ್ರಿಯೆಯನ್ನು ಒಳಗೊಂಡಿರುತ್ತೆ. ಸಂವಹನ ಅಂದರೆ ಸಂಭಾಷಣೆ ಅಷ್ಟೇ. ಆದರೆ ಎಲ್ಲ ಸಂಭಾಷಣೆಗಳು ಬೋಧನೆ ಆಗಲ್ಲ, ಗೊತ್ತಿರಲಿ ನಿಮಗೆ. ಆಲ್ ಟೀಚಿಂಗ್ ಇನ್ವಾಲ್ವ್ಸ್ ಕಮ್ಯುನಿಕೇಷನ್ ಬಟ್ ಆಲ್ ಕಮ್ಯುನಿಕೇಷನ್ ಪ್ರೋಸೆಸ್ ಕೆನ್ ನಾಟ್ ಇನ್ವಾಲ್ವ್ ಟೀಚಿಂಗ್. ಎಲ್ಲ ಸಂವಹನಗಳು ಬೋಧನೆಯನ್ನು ಖಂಡಿತವಾಗೂ ಒಳಗೊಂಡಿರೋದಿಲ್ಲ. ಹಾಗಾಗಿ ಇಂತಹ ಒಂದು ಪ್ರಕ್ರಿಯೆಯನ್ನು ಕಮ್ಯುನಿಕೇಷನ್ ಪ್ರೋಸೆಸ್ಸನ್ನು ಇಂಪ್ರೂವ್ ಮಾಡುವಂಥ ಕೆಲಸವನ್ನು, ಪರಿಣಾಮಕಾರಿ ಕೆಲಸವನ್ನು ಮಾಡೋಂಥದ್ದು ಶೈಕ್ಷಣಿಕ ತಂತ್ರಜ್ಞಾನ. ವಾಟ್ ವಿ ಆರ್ ಡೂಯಿಂಗ್ ಅಟ್ ಪ್ರೆಸೆಂಟ್, ಐ ಥಿಂಕ್ ವೆನ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ರಿಪೀಟೆಡ್ಲಿ ಯು ವಿಲ್ ಗೆಟ್ ಎನ್ ಐಡಿಯಾ ಅಬೌಟ್ ಎಜುಕೇಷನಲ್ ಟೆಕ್ನಾಲಜಿ. ಯಾಕೆಂದರೆ ತುಂಬ ಸಲ ಕಮ್ಯುನಿಕೇಷನನ್ನು ಮಾಡ್ದಂಗೆ ಆಗುತ್ತೆ. ನಾನು ಕ್ಲಾಸ್ ರೂಮಲ್ಲಾದರೆ ಒಂದೇ ಸಲ ಆಗಿರ್ಬೋದು, ಇಲ್ಲಿ ಜಾಸ್ತಿ ಸಲ ನೀವು ಬೇಕಾದಾಗ ಇದನ್ನು ರಿವೈಂಡ್ ಮಾಡಿಕೊಂಡು ಈಚ್ ಪಾಯಿಂಟನ್ನು ನೀವು ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯತೆ ಆಗಿರ್ಬೋದು. ಬೆಟರ್ ಕಮ್ಯುನಿಕೇಷನ್, isn't it? Okay. So education technology encompasses the total teaching learning process involving the elements like the following. ಇವೆಲ್ಲವುಗಳನ್ನು ಏನು ಮಾಡುತ್ತೆ? ಟಾರ್ಗೆಟ್ ಮಾಡ್ಕೊಳ್ಳುತ್ತೆ. ಇವೆಲ್ಲವುಗಳನ್ನು ಕಾಲಕ್ಕೆ ಬದಲಾಯಿಸೋದೇ ಶೈಕ್ಷಣಿಕ ತಂತ್ರಜ್ಞಾನ. ಬರೀ ಉಪಕರಣ ಅಲ್ಲ. ನೋಡ್ರಿ, ಇಲ್ಲಿ ಮೊದಲನೇದು ಸ್ಪೆಸಿಫಿಕೇಷನ್ ಆಫ್ ಗೋಲ್ಸ್ ಆ್ಯಂಡ್ ಬಿಹೇವಿಯರಲ್ ಆಬ್ಜೆಕ್ಟಿವ್ಸ್. ಇಡೀ ಶಿಕ್ಷಣದ ಅಲ್ಲಿ ಬರ್ತಕ್ಕಂಥ ಉದ್ದೇಶಗಳಾಗಿರ್ಬೋದು ಅಥವಾ ತರಗತಿಗೆ ಬೇಕಾಗಿರ್ತಕ್ಕಂಥ ವರ್ತನಾ ಉದ್ದೇಶಗಳಾಗಿರ್ಬೋದು, ಅವುಗಳನ್ನು ಕಾಲಕ್ಕೆ ಬದಲಾವಣೆ ಮಾಡ್ತಿದೆ ಅನ್ನುವಂಥದ್ದು. ಯಾವುದ್ರ ಮೂಲಕ? ಸಂಶೋಧನೆಯ ಮೂಲಕ. ಬಹಳ ಮುಖ್ಯವಾಗಿರ್ತಕ್ಕಂಥ ಅನಾಲಿಸಿಸ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಲರ್ನರ್. ಸೈಕಾಲಜಿ ಹೇಳದ್ನಲ್ಲ, ವಿದ್ಯಾರ್ಥಿಯ ಗುಣಲಕ್ಷಣಗಳು ಅಥವಾ ಕಲಿಕಾ ವಿದ್ಯಾರ್ಥಿಯ ಗುಣಲಕ್ಷಣಗಳು, ಇದು ಮನೋವೈಜ್ಞಾನಿಕ ಮೂಲಕ ನೀವು ಅದನ್ನು ವಿಶ್ಲೇಷಣೆ ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲಿ ನಾವು ಡಿಫೈನ್ ಮಾಡ್ಬೋದು ಯಾವ ರೀತಿ ಇದೆ. ಯಾಕೆಂದರೆ ಸೈಕಾಲಜಿನಲ್ಲಿ ಏನೆಲ್ಲ ಚೇಂಜಸ್ ಆಗ್ತಾ ಇದೆ ಅದನ್ನು ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಬಳಕೆ ಮಾಡ್ಕೊಳ್ಳೋದು, ನವೀನತೆಯಿಂದ ಕೊಟ್ಟಿರೋದು. ಬರೀ ಉಪಕರಣಗಳನ್ನು ಡೆವಲಪ್ ಮಾಡೋದಕ್ಕಷ್ಟೇ ಅಲ್ಲ. ಸೆಲೆಕ್ಷನ್ ಆ್ಯಂಡ್ ಆರ್ಗನೈಸೇಷನ್ ಆಫ್ ದ ಕಂಟೆಂಟ್ ಆರ್ ಸಬ್ಜೆಕ್ಟ್ ಮ್ಯಾಟರ್ ಟು ಬಿ ಲರ್ನ್ಡ್. ನೋಡ್ರಿ, ಯಾವ ವಿಷಯ ವಸ್ತುವನ್ನು ಹೇಗೆ ಅವನು ಕಲಿಬೇಕು, ಎಷ್ಟು ಕಲಿಬೇಕು ಅನ್ನೋಂಥದ್ದು ಕೂಡ ನಿರ್ಧಾರ ಮಾಡ್ತೀವಿ ನಾವು ಸೊ ತಂತ್ರಜ್ಞಾನದ ಅಡಿನಲ್ಲಿ. ಮೆಥಡ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ಆಫ್ ಪ್ರೆಸೆಂಟೇಷನ್ ಆಫ್ ದ ಕಂಟೆಂಟ್. ವಿಧಾನಗಳು ಅಂದರೆ ವಿಷಯ ವಸ್ತುವನ್ನು ಪ್ರಸ್ತುತಪಡಿಸ್ತಕ್ಕಂಥ ವಿಧಾನಗಳಾಗಿರ್ಬೋದು, ವ್ಯೂಹಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನವೀನತೆ. ಯೂಸ್ ಆಫ್ ಏಡ್ ಮೆಟೀರಿಯಲ್ಸ್. ಉಪಕರಣಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಎರಡೂ ಕೂಡ ಬಂತು. ಸಾಫ್ಟ್ವೇರ್ ಅಂದರೆ ಈ ಕಂಟೆಂಟ್ ಮ್ಯಾಟ್ರ್ ಏನು ಪ್ರಿಂಟ್ ಆಗೈತಲ್ಲ ಸ್ಲೈಡ್ ಮೇಲೆ, ಅದು ಸಾಫ್ಟ್ವೇರ್. ಸ್ಲೈಡ್ ಇಟ್ ಸೆಲ್ಫೇ ಹಾರ್ಡ್ವೇರು, ಹೌದಾ? ಸೊ ಅದನ್ನು ಏನು ಮುಟ್ತಾ ಇದ್ದೀವಲ್ಲ ಸ್ಕ್ರೀನು, ಅದು ಸಹ ನಿಮಗೆ ಹಾರ್ಡ್ವೇರ್ ಆಗುತ್ತೆ. ಎಲ್ಲವುಗಳು ಮಾಸ್ ಮೀಡಿಯಾ ಆಗಿರ್ಬೋದು, ಸಮೂಹ ಮಾಧ್ಯಮಗಳು, ಕಮ್ಯುನಿಕೇಷನ್ ಟೆಕ್ನಿಕ್ಸ್ ಆಗಿರ್ಬೋದು, ಇವೆಲ್ಲವುಗಳನ್ನ ಹೊಸತನದಿಂದ ಕೂಡಿರ್ತಕ್ಕಂಥ ರೀತಿ ನೀತಿಗಳಲ್ಲಿ ನೋಡುವಂಥದ್ದು ಶೈಕ್ಷಣಿಕ ತಂತ್ರಜ್ಞಾನ. ಬದಲಾವಣೆ ಮಾಡುವಂಥದ್ದು ಕಾಲಕ್ಕೆ ಆಗಬೇಕಿದು. ಯಾಕೆ?
ಆ ಸಮಾಜದಲ್ಲಿ ಬದಲಾವಣೆ ಆಗುತ್ತೆ. ಸಮಾಜದಲ್ಲಿ ಬದಲಾವಣೆ ಯಾಕಾಯಿತು? ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ. ಅಲ್ಲಿ ಆಗ್ತಕ್ಕಂಥ ಬದಲಾವಣೆ ಶಿಕ್ಷಣ ಕ್ಷೇತ್ರದಲ್ಲೂ ಬದಲಾವಣೆಗಳನ್ನು ಖಂಡಿತವಾಗೂ ತರ್ತವೆ. ಯಾಕಂದರೆ ಶಿಕ್ಷಣ ಕೊಡೋ ಅಂಥ ಉದ್ದೇಶ ನಾಳೆ ವಿದ್ಯಾರ್ಥಿಗಳು ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡೋ ಸಲುವಾಗಿ, ಅಥವಾ ಅಲ್ಲೇ ಅವ್ರು ಹೋಗೋದು ಸೊಸೈಟಿನಲ್ಲಿ. ಸೊ ದೇ ಆರ್ ಸರ್ವಿಂಗ್. ಹಾಗಾಗಿ ಅವರಿಗೆ ಬೇಕಾಗಿರ್ತಕ್ಕಂಥ ಅಂಶಗಳನ್ನು ಅಥವಾ ವಿದ್ಯಾರ್ಥಿಗಳಲ್ಲಿ ನಾವು ಬೆಳೆಸಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಅಲ್ಲಿಂದ ಬದಲಾವಣೆ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೂ ಆಗುತ್ತೆ. ಇವೆಲ್ಲವೂ ಕೂಡ ಹೊಸ ದೃಷ್ಟಿಕೋನದಲ್ಲಿ ನಾವು ನೋಡ್ಕೊಳ್ಳುವಂಥದ್ದು. ಎಫೆಕ್ಟಿವ್ ಅರೇಂಜ್ಮೆಂಟ್ ಆಫ್ ಲರ್ನಿಂಗ್ ಸಿಚುಯೇಷನ್ಸ್ and learning environment, effective classroom control and management, continuous feedback and evaluation of the results. ಇವೆಲ್ಲವೂ ಕೂಡ ನಾವು ನೋಡುವಂಥ ಅಂಶ. ಬದಲಾವಣೆಗಳನ್ನು ಹೊಸತನದಿಂದ ಕೂಡಿರುವಂಥದ್ದು. ಲಾಸ್ಟ್ 10 years ಎವ್ಯಾಲ್ಯೂಷನ್ ಸಿಸ್ಟಮ್ ಹೇಗಿತ್ತು, ಈಗ ಹೇಗಿದೆ? ಖಂಡಿತ ಬದಲಾಗಿದೆ. ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಹೇಗಾಗಿದೆ? ಕಂಪ್ಲೀಟ್ ಚೇಂಜ್ ಆಗಿದೆ. ಯಾಕಾಯಿತು? ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಯಾವುದರಲ್ಲಿ? ಬರೀ ಉಪಕರಣದಲ್ಲ, ಮನೋವಿಜ್ಞಾನದಲ್ಲೂ ಆಗಿರೋದ್ರಿಂದ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಉಪಕರಣಗಳ ಜೊತೆಗೆ ನಾವು ಮಾಡ್ತೀವಿ. ಅದು ಶೈಕ್ಷಣಿಕ ತಂತ್ರಜ್ಞಾನ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. Educational technology is not limited to the use of audio-visual aids and does not symbolize merely educational hardware. ಈಗ ಕರೆಕ್ಟಾಗಿ ಅರ್ಥ ಕೊಡ್ತಾ ಇದೆ. ಶೈಕ್ಷಣಿಕ ತಂತ್ರಜ್ಞಾನ ಅನ್ನುವಂಥದ್ದು ಬರೀ ದೃಕ್ಶ್ರವಣ ಉಪಕರಣಗಳ ಬಳಕೆಗೆ ಮಾತ್ರ ಸೀಮಿತ ಆಗಿಲ್ಲ, ಅಥವಾ ಹಾರ್ಡ್ವೇರ್ಸ್ ಏನು ಟೆಲಿವಿಷನ್, ಕಂಪ್ಯೂಟರ್ಸ್, ಇಂಟರ್ನೆಟ್, ಸ್ಮಾರ್ಟ್ಫೋನ್ಸ್ ಅಥವಾ ಟ್ಯಾಬ್ಸ್ಗಳಾಗಿರ್ಬೋದು ನೀವು ಕೇಳಿದಾಗ, ಅಥವಾ ಡಿಜಿಟಲ್ ಪೋಡಿಯಮ್ ಆಗಿರ್ಬೋದು, ಸಫಸ್ಟಿಕೇಟೆಡ್ ಗ್ಯಾಜೆಟ್ಸ್, ಇವೆಲ್ಲವೂ ಕೂಡ ಮೆಕ್ಯಾನಿಕಲ್ ಡಿವೈಸಸ್ ಯೂಸ್ಡ್ ಇನ್ ಎಜುಕೇಷನ್. ಅದಕ್ಕೆ ಖಂಡಿತ ಸೀಮಿತ ಅಲ್ಲ, ಅವುಗಳನ್ನು ಒಳಗೊಂಡು ಜೊತೆಗೆ ಫಾರ್ ದ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಟೋಟಲ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಇಟ್ ಟೆಂಡ್ಸ್ ಟು ಯುಟಿಲೈಸ್ ದ ರಿಸಲ್ಟ್ ಆಫ್ ಆಲ್ ದ ಗುಡ್ಸ್ experiments and researches in the field of human learning and the art of communication, and employs a combination of all possible human and non-human resources to achieve the desired educational objectives. ಖಂಡಿತ ಅದಕ್ಕಷ್ಟೇ ಸೀಮಿತವಾಗಿದೆ. ಇಡೀ ಒಂದು ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ತುಂಬ ಚೆನ್ನಾಗಿ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಮಾನವೀಯ ಮತ್ತು ಇತರೆ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ತಕ್ಕಂಥದ್ದು, ಅವುಗಳ ಬಗ್ಗೆ ಸಂಶೋಧನೆಯನ್ನು ಕೈಗೊಳ್ತಕ್ಕಂಥದ್ದು, ಶೈಕ್ಷಣಿಕ ಉದ್ದೇಶಗಳನ್ನು ಸಾಧಿಸಲಿಕ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಶೈಕ್ಷಣಿಕ ತಂತ್ರಜ್ಞಾನ ಅಂತ ಹೇಳಿ ಕರಿಬೋದಾಗಿದೆ. ಸೊ ಹಾಗಾದರೆ ನಿಮಗೆ ಇವತ್ತು ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ವಾಟ್ ಆ್ಯಕ್ಚುಲಿ ದ ಮೀನಿಂಗ್ ಆಫ್ ಎಜುಕೇಷನಲ್ technology. In brief, educational technology should stand for a wise application of available human and non-human resources for providing appropriate solution to the educational problems and to improve the process and products of education. ಬಹಳ ಮುಖ್ಯವಾಗಿರ್ತಕ್ಕಂಥ ಅರ್ಥ. ಇಡೀ ಒಂದು ಶೈಕ್ಷಣಿಕ ತಂತ್ರಜ್ಞಾನ ಅಂದರೆ ಅರ್ಥ ಏನಪ್ಪ ಅಂತಂದರೆ, ಸೊ ಬರೀ ಮಾನವೀಯ ಮತ್ತು ಇತರೆ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಯಾವುದಕ್ಕೆ? ಶಿಕ್ಷಣದ ಸಮಸ್ಯೆಗಳನ್ನು ಬಗೆಹರಿಸಿ ಜೊತೆಗೆ ಟು ಇಂಪ್ರೂವ್ ದ ಪ್ರೋಸೆಸ್ ಅಂದರೆ ಬೋಧನಾ ಕಲಿಕಾ ಪ್ರಕ್ರಿಯೆ ಕೂಡ ತುಂಬ ಸುಲಭ ಆಗಬೇಕು. ಜೊತೆಗೆ ಪ್ರಾಡಕ್ಟ್ಸ್ ಆಫ್ ಎಜುಕೇಷನ್, ಉತ್ತಮ ಫಲಿತಾಂಶ. ಒಂದು ಕೋರ್ಸ್ ಮಾಡಿ ಹೊರಗೆ ಹೋಗ್ತಿದ್ದಾರೆ ಮಕ್ಕಳು ಅಂದರೆ ಅವ್ರು ಏನೆಲ್ಲ ಅಂಶಗಳನ್ನು ಕಲ್ತಿರಬೇಕು ಅನ್ನೋದು, ನಾಟ್ ಓನ್ಲಿ ವಿತ್ ರಿಲೇಟೆಡ್ ಟು ದ ಮಾರ್ಕ್ಸ್ ಕಮ್ಸ್ ಲೇಟರ್. ಸಾಕಷ್ಟು ಅಂಶಗಳು ಗೊತ್ತಾಗ್ತಾ ಹೋಗುತ್ತೆ. ನಾವು ಆ ಪ್ರಕ್ರಿಯೆಯಲ್ಲಿ ಏನೆಲ್ಲ ವಿದ್ಯಾರ್ಥಿಗಳು ಗಳಿಸಿರಬೇಕಾಗತ್ತೆ, ಕೌಶಲ ಮತ್ತು ಜ್ಞಾನ ಅನ್ನುವಂಥದ್ದು, ಅವುಗಳಿಗೆ ಹೆಚ್ಚು ಒತ್ತನ್ನು ಕೊಡೋತಕ್ಕಂಥ ಅಂಶ ಪ್ರಾಡಕ್ಟ್ಸ್ ಆಫ್ ಎಜುಕೇಷನ್ ಅಂತ ಹೇಳಿ ನಾವಿಲ್ಲಿ ಗಮನಿಸ್ಬೋದಾಗಿರ್ತಕ್ಕಂಥದ್ದು. ಹಾಗಾಗಿ ಸೊ ದಿಸ್ ಇಸ್ ಅಬೌಟ್ ಎಜುಕೇಷನಲ್ ಟೆಕ್ನಾಲಜಿ ಮೀನಿಂಗ್. ಸೊ ಮೀನಿಂಗ್ ಅಂತ ಹೇಳಬೇಕಾದ್ರೆ ಅದರ ವ್ಯಾಖ್ಯೆಗಳನ್ನು ನಾವು ವಿಶ್ಲೇಷಣೆ ಮಾಡಬೇಕು. ವಿಶ್ಲೇಷಣೆ ಮಾಡಿದ ನಂತರ ಅದರ ಗುಣಲಕ್ಷಣಗಳನ್ನು ಪತ್ತೆ ಹಚ್ಚಿ ಕ್ಯಾರೆಕ್ಟರಿಸ್ಟಿಕ್ಸನ್ನು ಕೋಟ್ ಮಾಡಿದರೆ ದೆನ್ ಇಟ್ ವಿಲ್ ಗಿವ್ಸ್ ದ ಕ್ಲಿಯರ್ ಮೀನಿಂಗ್ ಆಫ್ ದ ಪರ್ಟಿಕ್ಯುಲರ್ ಕಾನ್ಸೆಪ್ಟ್, ದಟ್ ಈಸ್ ವಾಟ್ ಎಜುಕೇಷನಲ್ technology. So in the next upcoming videos I will move on to the another concepts of educational technology. Okay, take care. ಅಲ್ಲಿವರೆಗೂ ಸೊ ಕನ್ನಡ ಮೀಡಿಯಮ್ನವರಿಗೆ ಸಾಧ್ಯವಾದಷ್ಟು PDF ನಲ್ಲಿ ಮುಂದಿನ ದಿನಗಳಲ್ಲಿ ನೋಟ್ಸನ್ನು ಕಳಿಸ್ಕೊಡ್ತೇನೆ. ಥ್ಯಾಂಕ್ ಯು.